ಪ್ರಯಾಂತಿ ಪರಮಾಂ ಸಿದ್ಧಿಂ ಮಹಿಕಾಮುಷ್ಟಿಕೀಂ ಧೃತಂ ಅದಾಗಿತ್ತು. ಯಾನ ಪ್ರಾಪ್ಯಾಸುರೈಃ ಸರ್ವೈರಕ್ಷಯ್ಯ ಕ್ಲೇಶವರ್ಜಿತ. ಯಾನ ಪ್ರಾಪ್ಯ ಅಸುರೈಃ, ಅಸುರರಿಗೆ ಏನ್ ಮಾಡಿದ್ರೆ ಸಿಗೋದೇ ಇಲ್ಲ. ಸರ್ವ ಅಕ್ಷಯ್ಯ ಕ್ಲೇಶವರ್ಜಿತ, ಅಕ್ಷಯವಾದ ಸುಖ ಕ್ಲೇಶವರ್ಜಿತ, ಸಮಸ್ತ ದುಃಖರಹಿತವಾದ ಸ್ಥಳ ವೈಕುಂಠ, ಅದನ್ನು ತಿಳಿಸಿದರು. ನತಾಂ ಗತಿಂ ಪ್ರಪದ್ಯಂತೆ ವಿನಾ ಭಾಗವತಾನ್ ನರಾನ್ ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಂ. ಇವೆಲ್ಲ ಗೀತ ವಾಕ್ಯಗಳು. ಪರಂ ಭಾವಮಜಾನಂತೋ ಮಮಭೂತ ಮಹೇಶ್ವರಂ ಮೋಘಾಶ ಮೋಹ ಕರ್ಮಾಣೋ ಮೋಹ ಜ್ಞಾನ ವಿಚೇತಸಃ ರಾಕ್ಷಸೀ ಮಾಸುರೀಂಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ ಮಹಾತ್ಮಾನಸ್ತ್ವಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸ್ಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಇದಿಷ್ಟು ಕೂಡ ಭಗವದ್ಗೀತೆ ಇದೆ. ಮುಂದಿನ ಭಗವದ್ಗೀತಾ ವಾಕ್ಯಗಳೇ, ಅದೆಲ್ಲ ಆಗಿದೆ. ಅಭಯಂ ಸತ್ವ ಸಂಶುದ್ಧಿ. ಏನೇ ಕಾರಣ ಇದೆಲ್ಲ ಗೀತೆಯಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಗೀತೆ ಅವರೆಲ್ಲ ಒಪ್ತಾರಲ್ಲ, ಗೀತೆಯಲ್ಲಿ ಬಂದಿದೆ. ಆದ್ದರಿಂದ ಎಲ್ಲಾ ವಾಕ್ಯಗಳು ಕೊಟ್ಟು, ಪುರಾಣಗಳು, ಭಾರತ, ವೇದಗಳು ಎಲ್ಲವೂ ಕೂಡ ಎಲ್ಲದರಲ್ಲೂ ಬಂದಿದೆ ಅಂತ ಹೇಳ್ಬೇಕು. ಅದಕ್ಕೋಸ್ಕರ ಹೇಳ್ತಾರೆ. ಆ ಸ್ವಾಮಿಗಳು ಈ ಸ್ವಾಮಿಗಳು ಹೇಳಿದ್ರು, ಈ ದಾಸರು ಆ ದಾಸರು ಹೇಳಿದ್ರು, ಏನಾಯ್ತಾಗ ದಾರ್ಢ್ಯ ಬರುತ್ತೆ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ಅಪಾರ್ಜವಂ ಅಹಿಂಸಾ ಸತ್ಯಂ ಅಕ್ರೋಧ ತ್ಯಾಗ ಶಾಂತಿ ಅಪೈಶುನಂ ದಯಾ ಭೂತೇಷು ಅಲೋಲುತ್ವಂ ಮಾರ್ದವಂ ಹೀರಚಾಪಲಂ ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಇದಿಷ್ಟು ಕೂಡ 16ನೇ ಅಧ್ಯಾಯದ ಆರಂಭದಲ್ಲಿ ಬಂದಿರತಕ್ಕಂತಹ ದೈವಿ ಸಂಪತ್ನ ಹೇಳ್ತಕ್ಕಂಥ ಶ್ಲೋಕಗಳು. ಅಭಯ, ಸತ್ವ ಸಂಶುದ್ಧಿ, ಜ್ಞಾನಯೋಗ ವ್ಯವಸ್ಥಿತಿ, ಯಾವಾಗಲೂ ಜ್ಞಾನಯೋಗದಲ್ಲೇ ತೊಡಗಿರೋದು. ಜ್ಞಾನ ದೊಡ್ಡ ಯೋಗ. ಜ್ಞಾನಂ ದಮಶ್ಚ ಯಜ್ಞಶ್ಚ, ದಾನ ಕಾರ್ಯ, ದಮ ಇಂದ್ರಿಯ ನಿಗ್ರಹ, ಯಜ್ಞ ಯಜ್ಞಾದಿಗಳ ಆಚರಣೆ, ಸ್ವಾಧ್ಯಾಯ ಪ್ರತಿನಿತ್ಯ ಓದೋದು, ತಪಃ ಆರ್ಜವಂ ತಪಸ್ಸು, ಏಕಾದಶ ವ್ರತಗಳನ್ನು ವ್ರತೋಪವಾಸಗಳು, ಆರ್ಜವಂ ಮಾತು ಮನಸ್ಸು ಕೃತಿಯಲ್ಲಿ ವ್ಯತ್ಯಾಸ ಏನೂ ಇರಕೂಡದು, ಆ ರೀತಿ ಇರಬೇಕು. ತೇಜ ಕ್ಷಮ, ಮುಂದೆ ದಯಾ ಭೂತೇಶು, ಎಲ್ಲಾ ಪ್ರಾಣಿ ದಯ ತೋರಿಸ್ಬೇಕು. ಅದೆಲ್ಲ ನಮ್ಮ ಬಹಳ ಕಡಿಮೆ. ದಯಾ ಭೂತೇಶು, ಎಲ್ಲದರಲ್ಲೂ ಅವನು ಯಾರೇ ಆಗಿರಲಿ ದಯ ತೋರಿಸೋ ಪ್ರಸಂಗ ಬಂತು, ತೋರಿಸ್ಲೇಬೇಕು. ಅದೇನು ನೋಡ್ಬಾರ್ದು. ದಯಾ ಭೂತೇಶು ಅಲೋಲುತ್ವ, ಮನಸ್ಸು ಚಾಂಚಲ್ಯ ಇರಕೂಡದು. ಮಾರ್ದಮ, ಮೃದುತ್ವ ಇರಬೇಕು. ಹ್ರೀಹಿ, ಕೆಟ್ಟ ಕೆಲಸ ಮಾಡೋದಕ್ಕೆ ಹ್ರೀಹಿ, ನಾಚಿಕೆ ಇರಬೇಕು. ಅಥವಾ ಸರಿಯಾಗಿ ಮಾಡ್ಲಿಲ್ಲ ಅಂತ ನಾಚಿಕೆ ಇರಬೇಕು. ಒಳ್ಳೆ ಕೆಲಸನೇ ಮಾಡಸ್ ಚೆನ್ನಾಗಿ ಮಾಡ್ಲಿಲ್ಲ ಅನ್ನೋ ಭಾವನೆ ಇರಬೇಕು. ಭಾರಿ ಮಾಡಿಬಿಟ್ಟೆ ಅನ್ನೋ ಭ್ರಮೆ ಬರಬಾರ್ದು. ದೇವರಿಗೆ ದೊಡ್ಡವ್ರಿಗೆ ಏನ್ ಮಾಡಿದ್ರು ಕೂಡ ಏನದು ಭಾರಿ ಕಡಿಮೆನೆ. ಹ್ರೀಹಿ ಅಚಾಪಲ, ಚಾಪಲ್ಯ ಇರಕೂಡದು. ತೇಜ, ಚಾಂಚಲ್ಯ ಬೇರೆ, ಚಾಪಲ್ಯ ಬೇರೆ. ಚಾಪಲ್ಯ ಅಂತ ಅಡಿಕ್ಟ್ ಆಗೋದು ಚಾಪಲ್ಯ. ಚಂಚಲವಾದ ಮನಸ್ಸು. ತೇಜ ಕ್ಷಮ ಧೃತಿ ಶೌಚಂ, ಒಳ್ಳೆ ತೇಜಸ್ಸು ಇರಬೇಕು. ತೇಜಸ್ಸು ಅಂದ್ರೆ ಏನು? ಪ್ರಭಾವ, ಇನ್ನೊಬ್ಬ ನಿಯಂತ್ರಣ ಮಾಡ್ತಕ್ಕಂಥ ವರ್ಚಸ್ಸು ಇರಬೇಕು. ಕ್ಷಮ ಧೃತಿ, ಕ್ಷಮಾ ಕೂಡ ಇರಬೇಕು. ಕ್ಷಮೆ ಕೇಳಿದಾಗ ಸುಮ್ಮನೆ ಅಲ್ಲ. ಅದು ಕೃಷ್ಣರೇ ಕ್ಷಮಿಸಿಲ್ಲ, ನಾವೇ ಕ್ಷಮಿಸು ಅಂತ ಹೇಳಬಾರದು. ಕೃಷ್ಣ ದುರ್ಯೋಧನ ಕ್ಷಮಿಸಿಲ್ಲ, ಅದರಿಂದ ಅದೇ ಹೇಳು. ಅವ್ನು ಕೇಳಿದನ, ಅದು ಪ್ರಶ್ನೆ ಐತಿ. ಕೇಳಿದನ ಅಂತ ಪ್ರಶ್ನೆ. ಕೇಳಿದ ಕ್ಷಮಿಸ ಹೋದ್ರೆ ದೋಷ ಅದು. ಆದರೆ ಕೇಳಿದ ಕ್ಷಮಿಸಿದ್ರೆ ಇದು ಇವರು ದೋಷ. ಎಲ್ಲರೂ ಕ್ಷಮಿಸುತ್ತಾ ಹೋಗೋದಾರೆ ಏನರ್ಥ? ಮತ್ತೆ ಇವತ್ತು ಇವತ್ತು ಅಪರಾಧಿಗಳಿಗೆ ಒಂದು ಚಾನ್ಸ್ ಇದೆ. ಕ್ಷಮೆ ಕೇಳ್ಬಿಟ್ಟು ಅವ್ರು ಕೊಡಬಹುದು. ಆದ್ರೆ ಅವ್ರು ನೋಡ್ತಾರೆ ಕ್ಷಮಿಸ್ಬೇಕಾದ ಪದಾರ್ಥ ಹೌದೋ ಅಲ್ಲೋ ಅಂದ್ರೆ. ದೇವ್ರು ಹಾಗಲ್ಲ. ಕ್ಷಮಿಸ್ತಾನೆ. ಕೇಳ್ಬೇಕಷ್ಟೇ. ಅವರು ಕೇಳೋದಿಲ್ಲ. ದುರ್ಯೋಧನ ಕೊನೆಗಾಲಕ್ಕೂ ಕೇಳಲಿಲ್ಲ. ನನ್ನಂತ ಒಳ್ಳೆಯವನೇ ಇಲ್ಲ ಅಂತ ಹೇಳಿ ಬಯಸತ್ತ. ಅಹಿಂಸಾ, ಕ್ಷಮ. ಇಲ್ಲಿ ಕ್ಷಮಕ್ಕೆ 2 ಅರ್ಥ. ಒಂದರ್ಥ ಏನು? ಕ್ಷಮಿಸೋದು. ನಾವು ಕ್ಷಮೆ ಕೇಳೋದು ತಪ್ಪಾಗಿದ್ರೆ ನಾವು ಮರ್ಯಾದೆ ಪ್ರಶ್ನೆ ಇಟ್ಕೋಬಾರ್ದಲ್ಲಿ, ಪ್ರಶ್ನೆ ಇಶ್ಯೂ ಮಾಡ್ಕೋಬಾರ್ದು. ಅದನ್ನ ಇನ್ನೊಬ್ಬರನ್ನ ಕ್ಷಮಿಸೋದು, ಕ್ಷಮೆ ಕೇಳಿದಾಗಲೂ ಗುಣ. ನಮ್ಮನ್ನ ಕ್ಷಮಿಸಿ ಅಂತ ಕೇಳ್ಕೊಳ್ಳೋದು ಗುಣ. ಎಲ್ಲಿ ಕೇಳ್ತೇವೆ ನಾವು? ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ಯ ತಾನಿ ಸರ್ವಾಣಿ ದೇವೇಶ ಕ್ಷಮಸ್ವ ಪುರುಷೋತ್ತಮ. ದೈವಿ ಸಂಪತ್ತದು. ನಾವು ತಪ್ಪೇ ಮಾಡಿಲ್ಲ ಅಂತ ಹೇಳ್ಕೊಂಡು ಕೊಟ್ಟರೆ ಸಾಧ್ಯ ಇಲ್ಲ. ನಮ್ಗೆ ಗೊತ್ತಿದ್ದಾಗೆ ತಪ್ಪಿರುತ್ತೆ, ಬೇರೆ ಹೇಳ್ಬೇಕಾದ ಕಾರಣ ಇಲ್ಲ. ಆ ತಪ್ಪಿಲ್ಲ ಅಂತ ಹೇಳೋದು ಆತ್ಮಸಾಕ್ಷಿಗೆ ವಿರುದ್ಧವಾದ ಮಾತು. ಆದ್ರೆ ಅದನ್ನ ಏನ್ ಮಾಡ್ಕೋಬೇಕು? ಒಪ್ಕೋಬೇಕಲ್ಲ. ಹೌದು ತಪ್ಪು, ಅದ ಕಾರಣ 1000 ಇರಬಹುದು. ತಪ್ಪೇ, ಅದನ್ನ ಒಪ್ಕೊಂಡು ಮುಂದಿನ ಪ್ರಶ್ನೆ.
ಕಾರಣ ಕೊಟ್ಟ ಮಾತ್ರಕ್ಕೆ ತಪ್ಪು ಏನಾಗೋದಿಲ್ಲ, ಸರಿ ಆಗೋದಿಲ್ಲ. ತಪ್ಪನ್ನು ತಪ್ಪು ಅಂತ ಒಪ್ಕೊಂಡು ಕಾರಣ ಕೊಡ್ಬೋದೇ ಹೊರತು ಅದ್ರ ತಪ್ಪಲ್ಲ ಅಂತ ವಾಸಿಸಿದ್ರೆ ತಪ್ಪೆ. ಇನ್ ದೊಡ್ಡ ತಪ್ಪು ಮೊದ್ಲು ಮಾಡಿದ ತಪ್ಪಿಗಿಂತ ಆ ತಪ್ಪನ್ನು ಒಪ್ಕೊಂಡಿದೆಯಲ್ಲ ಅದು ಕನ್ಫರ್ಮ್ ಆಗತ್ತೆ ಅಪರಾಧಿ ಅಂತೆ. ಒಪ್ಕೊಂಡ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ, ಅವನು ಇಷ್ಟಪಟ್ಟು ಮಾಡಿಲ್ಲ, ಕೈ ಮೀರಿದೆ ಅಂತ ನಾವು ಕ್ಷಮಿಸ್ಬೋದು. ಕ್ಷಮ ಏನ ಚಾಡಿ ಹಾಡೋದು, ಪೈಶ್ವರನ ಚಾಡಿ. ಇವತ್ತು ಅದೇ ನಮ್ಮಲ್ಲಿ ಕೆಲಸಗಳು, ಹೋಗೋದು ಗೆಡಿಸಿ ಬಿಡೋದು, ಖುಷಿ ಪಡೋದು, ಎಂಜಾಯ್ ಮಾಡೋದು ಮಾಡಬಾರ್ದಾಗಲ್ಲ. ಚಾಡಿ ಹೇಳ್ಬೇಕಾದ ವಿಷಯ ಸಾಮಾನ್ಯ. ಸುಮ್ಮನೆ ಚಾಡಿ ಬಹಳ ಸುಮ್ಮನೆ ಕಿವಿಲ್ಲ ಅಂದ್ಬಿಟ್ಟು ಸಾಕಬಹುದು, ಏನೋ ಹೇಳೇ ಇರೋದಿಲ್ಲ, ಡೌಟ್ ಕ್ರಿಯೇಟ್ ಮಾಡ್ತಾವ. ಇವತ್ತು ಒಡಕ್ ಹುಡ್ಸೋದು, ಚಾಡಿ ಹಾಡೋದ್ರ ಉದ್ದೇಶ ಏನು? ಒಡಕ್ ಹುಡ್ಸೋದು ಬಹಳ ಕೆಟ್ಟದ್ದ. ಎಲ್ಲ ರಾಜ್ಯದಲ್ಲೇ ಆಗ್ಬಿಟ್ಟಿದೆ, ದೊಡ್ಡ ದೊಡ್ಡ ರಾಜ್ಯಗಳು ಮುಡಿಗಿರೋದೇ ಅದರಿಂದ. ಸುಮ್ಮನೆ ಚಾಡಿ ಹೇಳ್ಬಿಟ್ಟು ದ್ವೇಷ ಹುಟ್ಟಿಸ್ಬಿಟ್ಟು ಹಾಳು ಮಾಡ್ತಿರ್ತಾರೆ. ಅಲ್ಲಿದೆ ಅದೇ ಹೇಳ್ತಿರೋದು. ಈಗ ಕೊಡ್ತಿರೋದೇ ಅದನ್ನ ಗೀತಾ ಭಾಷೆ ಕೊಟ್ಟು ಗೀತಾನೇ ಕೊಡ್ತಾ ಇರೋದು. ಹಿರಿಯರ ಚಾಪಲ್ಯ ಕೊಡುದು. ತೇಜ ಕ್ಷಮ ಧೃತಿ ಶೌಚಂ. ಶುದ್ಧಿ ಇರ್ಬೇಕು, ಮನಃಶುದ್ಧಿ. ನಮ್ಮ ದೇಹದ ಶುದ್ಧಿ ಬಗ್ಗೆ ಗಮನ ಕೊಡ್ತಾರೆ, ಮನಃಶುದ್ಧಿ ಗಮನ ಕೊಡೋದಿಲ್ಲ. ಮನಃಶುದ್ಧಿ ಬಹಳ ಮುಖ್ಯವಾದ ಅಂಶ. ಎರಡು ಶುದ್ಧಿ ಇರಬೇಕು, ಅದರ ಸಂಶಯನೇ ಇಲ್ಲ. ಪಾತ್ರೆನ ಹೊರಗೂ ತೊಳಿಬೇಕು, ಒಳಗೂ ತೊಳಿಬೇಕು. ಅಕಸ್ಮಾತ್ ನಮಗೆ ತೊಳಿಲಿಕ್ಕೆ ಸಾಲದೆ ಹೋದ್ರೆ ಒಳಗಿಂದ ತೊಳಿಲೇಬೇಕು. ಯಾಕೆ? ಈ ಹಾಲಿರೋದು ಅಲ್ಲಿ, ಹೊರಗಿಂದ ಬೇರೆ ಒಳಗಿಂದ ಬೇರೆ. ಎರಡು ಶುದ್ಧಿನೂ ಇರ್ಬೇಕಾದ್ದು ಅತಿ ಮುಖ್ಯ. ಒಂದನ್ನ ಯಾವುದೋ ಕಾರಣಕ್ಕೆ ಬಿಡೋದಾದ್ರೆ ಬಾಹ್ಯ ಶುದ್ಧಿನ ಕಾಂಪ್ರಮೈಸ್ ಮಾಡ್ಕೋಬಹುದು ಸ್ವಲ್ಪ, ಆದ್ರೆ ಒಳಗಿನ ಶುದ್ಧಿ ಮಾಡ್ಕೊಳಕ್ ಆಗೋದಿಲ್ಲ. ಅದರಿಂದ ಜಾಸ್ತಿ ಆಚಾರವಿಲ್ಲದ ನಾಲಿಗೆ, ನಗೆಯು ಬರುತ್ತಿದೆ ಎಲ್ಲ ಮಾತಾಡಿ ಹೊರಗೆ ಭಾರಿ ಮಾಡ್ತಾರೆ, ಒಳಗಿಲ್ಲ ಅವ್ರಿಗೆ. ಅದಿರ್ಕೊಡ್ದಾಗೆ ಶೌಚಂ ಅದ್ರೋಹ, ನಂಬಿಕೆ ದ್ರೋಹ. ಇದು ಬಹಳ ಮುಖ್ಯ. ಇದು ದ್ರೋಹ ಮಾಡೋದಿದೆಯಲ್ಲ ಮದುವೆಗೆ ಬಹಳ ಕೆಟ್ಟ ಗುಣ. ಶತ್ರುಗಳು ವಾಸಿ ದ್ರೋಹಿಗಳಿಗಿಂತ. ಯಾಕೆ ಹೇಳಿ? ಶತ್ರುಗಳು ಗೊತ್ತಿರೋದ್ರಿಂದ ಏನಾಗಿರ್ತೇವೆ ನಾವು, ಹುಷಾರಾಗಿ ಇರ್ತೇವೆ. ಇವ್ರು ಒಳ ನಂಬಿಸ್ಬಿಟ್ಟು ಕೈ ಕೊಟ್ಬಿಡ್ತಾರೆ. ನಂಬಿಕೆ ಅದೇ ದ್ರೋಹಕ್ಕೆ ಸಭ್ಯಕ್ಕೆ ನಂಬಿಕೆ ದ್ರೋಹ ಅಂತಾನೆ ಅರ್ಥ. ಇವತ್ತು ಎಷ್ಟೋ ರಾಜ್ಯಗಳು ಮುಡಿದ್ರು ನಂಬಿಕೆ ದ್ರೋಹದಿಂದ. ಬ್ರಿಟಿಷರಿಂದ ಆಕ್ರಮಣ ಸಾಧ್ಯ ಅದೇ ತಾನೆ, ಇವರೇ ದ್ರೋಹ ಮಾಡಿ ಇದಕ್ಕೆಲ್ಲ ನೀರ್ ಹಾಕಿಬಿಡೋದು, ಪಟಾಕಿ ಹಾರಿಸ್ಬಿಡೋದು, ಆರ್ಮ್ಸ್ ಎಲ್ಲ ಹಾಳು ಮಾಡಿಬಿಡೋದು ಮಾಡಿಬಿಟ್ಟು ಅದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟು. ಇದೆಲ್ಲ ಬಹಳ ಕೆಟ್ಟ ದೋಷಗಳು. ಇದನ್ನ ಅಬ್ಸರ್ವ್ ಮಾಡ್ತಿರ್ಬೇಕು. ನಮ್ಮಿಂದ ಕೆಲಸ ಆಗಬಾರದು ಎಂದು ಈ ತಪ್ಪನ್ನು ಗುಣ ಇರ್ಬೇಕಂತ ಇರಕೂಡದು. ಮೊದಲು ಹೇಳಬೇಕು. ನಾತಿಮಾನಿ ನಾತಿಮಾನಿತ, ಅತಿಮಾನವ ಇರಕೂಡದು. ಅಂದ್ರೆ ದುರಹಂಕಾರ ಅನ್ನೋ ಮಾತಿದೆ. ಅಹಂಕಾರ ಇರಲೇಬಾರ್ದು. ದುರಹಂಕಾರ ಭಾರಿ ಕೆಟ್ಟದ್ದು. ದುರ್ಯೋಧನಾದಿಗಳ ದೂದುಗಳೇ ಇರೋದವು. ಭಾರತ ಭವಂತಿ ಸಂಪದ ಇವೆಲ್ಲ ಹೇಳಿಕೊಟ್ರೆ ಬರೋದಿಲ್ಲ. ಮುಂದಿನ ಪಾಯಿಂಟ್, ಇವೆಲ್ಲ ಹೇಳಿಕೊಟ್ರೆ ಬರೋದಿಲ್ಲ. ಎಲ್ಲಿ ಬರ್ಬೇಕಿದು? ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಅಭಿಜಾತ ಅಂದ್ರೆ ಇನ್ಹೆರಿಟೆಡ್ ಕ್ವಾಲಿಟೀಸ್. ಇನ್ಹೆರಿಟೆಡ್ ಅಂದ್ರೆ ಸ್ವರೂಪದಲ್ಲೇ ಇರೋದು, ಸ್ವರೂಪದಲ್ಲೇ ತುಂಬಿಕೊಂಡಿರುತ್ತವ್ರು. ಏನ್ ಮಾಡಿದ್ರು ಬೇರೆ ಹೇಳೋದಕ್ಕೆ ಬರೋದೇ. ಸತ್ಯ ಸುಳ್ಳು ಯಾಕೆ ಹೇಳ್ಬೇಕು ಅಂತ ಕೇಳ್ತಾರೆ. ಬೆನಿಫಿಟ್ ಇದೆ ಅಂತ ತಗೊಂಡು ಏನ್ ಮಾಡ್ಲಿ? ಹಾಗಿದ್ರೆ ಸತ್ಯನೇ ಹೇಳುತ್ತೆ, ಯಾರು ಹೇಳ್ಕೊಡ್ಬೇಕಾಗಿಲ್ಲ ಅವ್ರಿಗೆ. ಇದು ಸ್ವರೂಪ ಅಂದ್ರೆ 17ನೇ ಅಧ್ಯಾಯ ಪೂರ್ತಿ ಅದನ್ನೇ ಹೇಳೋದು. ಅಲ್ಲ, ಶ್ರದ್ಧಾತ್ರಯ ಅದನ್ನ ಹೇಳ್ತಿರೋದು. ಇದು 16ನೇ ಲಕ್ಷಣ ಹೇಳಿದ್ರು. ಸ್ವರೂಪದಲ್ಲೇ ಇದೆ ಅಂತ ಅಲ್ಲೇ ಹೇಳ್ತಾರೆ. ಎಲ್ಲಾ ಹೊರಗಿಂದ ಬರೋದಲ್ಲ, ಸ್ವರೂಪದಲ್ಲೇ ಇದೆ. ಸ್ವರೂಪದಲ್ಲಿ ಇದ್ಮೇಲೆ ಮತ್ತೆ ಕಲ್ತ್ಕೋಬಾರ್ದು ಹೇಳಬಾರ್ದು, ಬೆಳೆಸ್ಬೇಕಾದ್ರು. ಗುರುಗಳು ಏನಾಗ್ಬೇಕಾದೀಗ? ಉದಾಹರಣೆ ಒಲೆ ಹೊಸ್ಲಕ್ಕೆ ಹೋಗ್ತಾರೆ, ಸ್ವಲ್ಪ ಹತ್ತಿದೆ ಬಿಟ್ಬಿಡೋದಿಲ್ಲ. ಅಷ್ಟು ಬೆಂಕಿಗೆ ಏನ್ ಸಾಲದು? ಅಡಿಗೆ ಮಾಡಕ್ ಆಗೋದಿಲ್ಲ. ಆ ಬೆಂಕಿ ಏನ್ ಬೇಕು? ಪ್ರಜ್ವಲಿಸ್ಬೇಕು. ಆಗ ಅದು ಫುಲ್ ಕೆಲಸ ಮಾಡೋದು. ಅದಕ್ಕೆ ಜ್ಞಾನ ಕೂಡ ಹಾಗೆ ಸ್ವಲ್ಪ ಇದ್ದೇ ಇರುತ್ತೆ. ಸ್ವಲ್ಪ ಜ್ಞಾನ ಇದ್ದೇ ಇರುತ್ತೆ. ಇವತ್ತು ಮ್ಯಾಚ್ ಬಾಕ್ಸ್ ಬೆಂಕಿ ಬಂದಾಗ ಬೇರೆ ಕೆಲಸ ಬರುತ್ತಾ? ಬರೋದೇ. ಯಾಕಂದ್ರೆ ಏನು ಯೋಗ್ಯತೆ ಇದೆ ಅದಕ್ಕೆ ಅಂತಷ್ಟ ಬಂದ್ಬಿಡುತ್ತೆ. ಆದ್ರೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕಾದ್ರೆ ಚಿಕ್ಕದ ದೊಡ್ಡದು ಜ್ಞಾನ ವಿಕಾಸ ಆಗ್ತಿರೋದು. ಇವತ್ತು ನಮ್ಗಿರೋ ಜ್ಞಾನ ಯಾತಕ್ಕೆ ಸಾಲದು? ಉದಾಹರಣೆ ಪಾಸ್ ಆಗಿದ್ದಾನೆ, ಅವ್ರ ಜ್ಞಾನ ಪಾಸ್ ಆಗಿದ್ದಕ್ಕೆ ಸಾಕಾಯ್ತೆ ಹೊರತು ಕೆಲಸ ಸಿಗೋಷ್ಟು ಜ್ಞಾನ ಆಗ್ಲಿಲ್ಲ. ರ್ಯಾಂಕಿಂಗ್ ಬಂದಿದ್ರೆ ಹುಡುಕೊಂಡು ಬರ್ತಿದ್ರು, ಅದಿಲ್ಲ. ಆ ದೃಷ್ಟಿಯಿಂದ ನಮಗೆ ಜ್ಞಾನ ಇದೆ, ಆದ್ರೆ ಸಾಲದು. ನಮಗೆ ಜ್ಞಾನ ಭಾರಿ ಇದೆ ಅಂತ ತಿಳ್ಕೊಂಡಿದ್ದೆ ಪದ್ಧತಿ ಆಗಿರೋದು. ಜ್ಞಾನ ನಮಗೆ ಎಷ್ಟಿಲ್ಲ. ಈಗ ಎಷ್ಟಿಲ್ಲ? ಉದಾಹರಣೆಗೆ ಹೇಳಿಲ್ಲ, ಮನೆಯಲ್ಲಿರೋ ಒಂದು ಪ್ರಾವಿಡೆನ್ಸ್ ಸೌದೆ 100 ಜನ ಬಂದ್ರೆ ಮಾಡಕ್ಕಾಗತ್ತಾ? ಇಲ್ಲ ಅಂತೇನಿಲ್ಲ. ಅದು ನಮಗೆ ಸಾಕಷ್ಟಿದೆ, 100 ಜನ ಮಾಡಕ್ ಆಗೋದಿಲ್ಲ. ಅದೇ ರೀತಿಯೇ ನಾವು ಸಂಸಾರ ದಾಟಷ್ಟು ಅಲ್ಲ ಇದು, ಗೊತ್ತಾಯ್ತಾ? ದೇವ್ರ ಕಾಣಷ್ಟು ಜ್ಞಾನ ಅಲ್ಲ ಇದು. ಬರೀ ಇಲ್ಲಿರ್ಲಕ್ ಸಾಕಷ್ಟೇ. ರಾಜಸ ಜ್ಞಾನ ನಂಬರ್ 1 ಆದ್ರೂ ಕೂಡ ಅದು ಇದಕ್ಕೆ ಪರಲೋಕಕ್ಕೆ ಟೋಟಲಿ ಯೂಸ್ಲೆಸ್. ಪರಲೋಕಕ್ಕೆ ಬರೋದಿಲ್ಲ.
ಆದ್ರೆ ಇವತ್ತು ಸ್ವರ್ಗಕ್ಕೆ ಬರ್ಬೋದು ಕೆಲವು ಜ್ಞಾನಗಳು, ಆದ್ರೆ ಮೋಕ್ಷಕ್ಕೆ ಸಾಲದು. ಯೋಚನೆ ಮಾಡ್ತಾ ಹೋಗ್ಬೇಕಾದ್ರೆ 3 ಹಂತದಲ್ಲಿ ಜ್ಞಾನ ಬೆಳೆಸ್ಕೋಬೇಕಾದ್ರೆ ನಾವೀಗ ಅಟ್ಟಿರ್ಬೇಕು. ಹೋಗ್ಲಕ್ ಬರುತ್ತೆ ಅವರೆಲ್ಲ ಹೇಳಿದ್ರು, ಹೋಗ್ಲಕ್ ಬರುತ್ತೆ ವಾಪಸ್ ಬರ್ಲಕ್ ಬರಲ್ಲ ಅಂತ ಹೇಳ್ಬಿಟ್ಟು ಹಂಗದ ಹೇಳಿದೆ ಮಾತಾಡ ಉಳಿದವ್ರು ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಹನುಮಂತ ಎರಡನ್ನೂ ಮಾಡಿದ್ರು. ಅದಕ್ಕೆ ನಾವು ಯೋಚನೆ ಮಾಡ್ಬೇಕಾದ್ರೆ ಯಾವ ವೆಹಿಕಲ್ ತಗೊಂಡವ್ರ ಕೂಡ ಫ್ಯೂಯಲ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಪೇಂಟಿಂಗ್ ಗಿಂಟಿಂಗ್ ಎಲ್ಲ ಇಂಪಾರ್ಟೆಂಟ್ ಅಲ್ಲ, ಫ್ಯೂಯಲ್ ಎಷ್ಟಿದೆ ನೋಡ್ಬೇಕು ಫಸ್ಟ್. ಇಲ್ಲ ಹೋದ್ರೆ ಭಾರಿ ಡೇಂಜರ್. ಅದು ಅರಣ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಪೇಜ್ ಹೋಗ್ಬಿಡ್ತಾರೆ. ಇದು ಸಂಸಾರ ಅರಣ್ಯ, ಅದ್ರಲ್ಲಿ ಸಿಕ್ಕಾಕೋಬೇಕಾದ್ರೆ ಏನ್ ಇರ್ಕೊಡುದು ನಮಗೆ? ಯಾವ್ದು ಮುಖ್ಯವಾದ ಶಾರ್ಟೇಜ್ ಬರಬಾರ್ದು. ಮುಖ್ಯವಾದ ಶಾರ್ಟೇಜ್ ಬಂದ್ರೆ ತಪ್ಪು. ಇನ್ಅಡಿಕ್ವೇಟ್ ಅಂತೀವಲ್ಲ ಹಾಗೆ ಗೊತ್ತಿರ್ಬೇಕು. ಜ್ಞಾನ ಇದೆ ಅಂತ ಯೋಚನೆ ಮಾಡ್ಲಿಕ್ಕೆ ಹೊರಟಾಗ ಈ ಜ್ಞಾನ ಲೋಕದಲ್ಲಿ ಇದಕ್ಕೆಲ್ಲ ಕಾರಣ ಆಗೋಷ್ಟು ಜ್ಞಾನ ಐತೆ ಹೊರತು ಯಾವ್ದಕ್ಕಲ್ಲ. ಅದು ಮೋಕ್ಷಕ್ಕೆ ಏನೇನು ಕೆಲಸಕ್ಕೆ ಬರೋದಿಲ್ಲ. ಒಂದು 100 ರೂಪಾಯಿ ಮನೆ ಕೊಡಿಸ್ತೀರಾ ಅಂದ್ರೆ ಆಗೋ ಹಾಗೆ ಗೊತ್ತಾಯ್ತಾ. ಆ ಬ್ರೋಕರ್ ಕೂಡ ಬರೋದಿಲ್ಲ 100 ರೂಪಾಯಿ ಕೊಟ್ರೆ. ಅಂತ ಡಿಫರೆನ್ಸ್ ಇದೆ. ಬಾಡಿಗೆ ತಗೊಳ್ಳೋಷ್ಟು ದುಡ್ಡಿರೋದು ಬೇರೆ, ಮನೆ ಕೊಳ್ಳೋಷ್ಟು ದುಡ್ಡಿರೋದು ಬೇರೆ. ಎಷ್ಟು ಡಿಫರೆನ್ಸ್ ಇದೆ ಇವತ್ತು. ಕೆಲವರಲ್ಲಿ ಬಸ್ಸಲ್ಲಿ ಹೋಗಷ್ಟೇ ದುಡ್ಡು ಇರೋದಿಲ್ಲ, ಇನ್ನು ಓನ್ ಮಾಡೋ ಪ್ರಶ್ನೆ ಇಲ್ಲ ಅವರಿಗೆ. ಇದೆಲ್ಲ ಯಾಕೆ ಹೇಳ್ತಿರೋದ್ರೆ ನಮ್ಮ ಜ್ಞಾನ ಎಷ್ಟಿದೆ ಅಂತ ಯೋಚನೆ ಮಾಡ್ತಿರ್ಬೇಕು ನಾವು. ಅದಕ್ಕೆ ಮತ್ತೆ ಮತ್ತೆ ಓದಿದಾಗ ಏನಾಗುತ್ತೆ, ಜ್ಞಾನ ವಿಕಾಸ ಆಗುತ್ತೆ. ಪಾರಾಯಣಗಳೆಲ್ಲ ಹಾಗೆ ಪಾರಾಯಣ, ಪಾಠ, ಪ್ರವಚನ ಪ್ರತಿಯೊಂದು ಕೂಡ ಜ್ಞಾನ ವೃದ್ಧಿಗೆ ದೊಡ್ಡ ಸಾಧನ. ಬೇರೆ ಏನೇ ಮಾಡಿದ್ರು ಕೂಡ ನೆನ್ಪಿಟ್ಕೊಳ್ಳಿ, ಈ ಜ್ಞಾನ ಇದೆ, ತೀರ್ಥಯಾತ್ರೆ ಮಾಡ್ಕೊಂಡು ಬಂದ, ಜ್ಞಾನ ವೃದ್ಧಿ ಆಯ್ತು. ಬಟ್ ಯಾವ್ದು ಸಾಲದದು ಅದಕ್ಕೆಲ್ಲ ಸಾಲದದು. ಅದಕ್ಕೆ ಸಾಲದಾಗಬೇಕಾದ್ರೆ ಮತ್ತೆ ಜ್ಞಾನನೇ ಬೇಕು. ಮತ್ತೆ ಯಾವ ತೀರ್ಥಯಾತ್ರೆ ಮಾಡಿದ್ರು ಕೂಡ ಇವನಿಗೆ ಎಷ್ಟು ಬರುತ್ತೆ ಅದು ಇನ್ಅಡಿಕ್ವೇಟ್, ಅದಕ್ಕೆ ಕಳಿಸುತ್ತೆ ಅವ್ರಿಗೂ ಇನ್ಅಡಿಕ್ವೇಟೆ. ಇದು ಹಾಗಲ್ಲ, ಎಂಟು ಬೆಳೀತಾ ಹೋಗುತ್ತದೆ. ಜ್ಞಾನ ಎಷ್ಟು ಬೆಳೆಯುತ್ತೆ ಅಂದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬೆಳೆಯುತ್ತೆ. SP ಇಂಟ್ರೆಸ್ಟ್ ಬರೋದು ಎಷ್ಟಿರುತ್ತೆ, FD ಇಂಟ್ರೆಸ್ಟ್ ಬರೋದು ಹೇಗಿರ್ತದೆ, ಆಮೇಲೆ ಲೋನ್ ಕೊಟ್ಟಾಗ ಎಷ್ಟು ಬರುತ್ತೆ, ಎಲ್ಲ ಯೋಚನೆ ಮಾಡ್ತಾ ಹೋಗ್ಬೇಕು. ಇನ್ವೆಸ್ಟ್ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತಾ ಆ ರೀತಿಯಲ್ಲಿ ನಾವು ಸರಿಯಾಗಿ ಯೋಚನೆ ಇರೋದು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ವೇಸ್ಟ್ ಅಲ್ಲ, ಪುಣ್ಯ ಬರಲಿಲ್ಲ ಅಂತ ಹೇಳಲೇ ಇಲ್ಲಲ್ಲ, ಇನ್ಅಡಿಕ್ವೇಟ್ ಅಂತ ಹೇಳ್ತಿರೋದು. ಯಾವ್ದಕ್ಕೆ ಉಪಯೋಗ ಆಗ್ಬೇಕದು? ಜ್ಞಾನ ಕನ್ವರ್ಟ್ ಮಾಡೋದು ಉಪಯೋಗ. ಇಲ್ದವ್ರಿಗೆ ಹೋಗಿದ್ದ, ಮಹಾಭಾರತ ಕೇಳಿದ್ದ, ನೋಡ್ದ, ಓ ಎಷ್ಟು ಸತ್ಯ ಅಂತ ಗೊತ್ತಾಗುತ್ತೆ ಅಂತ ಅನುಭವ, ಅದು ಜ್ಞಾನ ವೃದ್ಧಿ ಆಯ್ತು. ಇದು ಡಾಲ್ಟೆ ಬಂದಾಗ. ಅದಿಲ್ಲದ ಏನು ಊರು ಯಾವ್ದೋ ಊರಿಗೆ ಹೋಗಿದ್ದು ಏನೋ ಮಾಡಿದ್ವಿ, ನಿನಗೆಲ್ಲ ಹೋಗ್ಬೇಕಾಗತ್ತೆ. ಅದಕ್ಕೆ ಟೂರ್ ಕರ್ಕೊಂಡು ಹೋಗಿರ್ತಾರಲ್ಲ ಇಂಜಿನಿಯರಿಂಗ್, ಅದ್ರಲ್ಲೆಲ್ಲ ರಿಪೋರ್ಟ್ ಕೊಡ್ಬೇಕು. ಆಮೇಲೆ ಬಂದ್ಮೇಲೆ ಸುಮ್ಮನೆ ಹೋಗಿ ಬಂದೆ ಅಂತ ಕೊಟ್ಟ ಟಿಕೆಟ್ ತೋರಿಸಿರೋ ಸಾಲದು, ಏನ್ ತಿಳ್ಕೊಂಡ್ರಿ ಅಂತ ಹೇಳ್ಬೇಕು. ಆ ರಿಪೋರ್ಟ್ ಇಲ್ದೋದ್ರೆ ಉಪಯೋಗ. ಶೌಚ ಶುದ್ಧಿ ಇರ್ಬೇಕು. ಮನಃಶುದ್ಧಿ, ದೇಹ ಶುದ್ಧಿ ಎರಡೂ ಇರ್ಬೇಕು. ತ್ರಿಕರಣ ಶುದ್ಧಿ, ದೇಹ ಮತ್ತು ಕಾಯೇನ ವಾಚ ಮನಸ 3. ಮಾತು ಸರಿ, ತುಂಬಾ ಜನ ಮಾತನ್ನು ಕೆಡಿಸ್ಕೊಂಡ್ಬಿಡ್ತಾರೆ. ಮಾತು ಭಾರಿ ಹುಷಾರ ಮಾತಾಡ್ಬೇಕು. ದಯ, ಇಷ್ಟೆಲ್ಲ ಯಾತಕ್ಕೆ ಹೇಳ್ತಾರೆ? ದೈವಿ ಸಂಪತ್ತು ಇಷ್ಟೇಳಿ ಇದೆಲ್ಲ ಸ್ವರೂಪದಲ್ಲೇ ಇರಬೇಕು. ಆಚಾರ್ಯ ಕೋಟ್ ಮಾಡಿದ್ದಕ್ಕೆ 2 ಕಾರಣ ಇದೆ. ದೈವಿ ಸಂಪತ್ತು ಯಾವುದು ಅಂತ ತಿಳಿಸೋದು ಒಂದು, ಸ್ವರೂಪದಲ್ಲೇ ಇದೆ. ಜೀವತ್ರೈವಿಧ್ಯ ಒಪ್ಪಬೇಕು ಅಂತ ಹೇಳೋದು ಇನ್ನೊಂದು. 2 ಉದ್ದೇಶ ಇದೆ ಇದ್ರೊಳಗೆ. ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಈ ಬೀಜ ಹಾಕ್ತಾರಲ್ಲ, ಕೃಷಿ ಮಾಡ್ತಾರಲ್ಲ, ಎಲ್ಲದೂ ಬೆಳೆ ಬರೋದಿಲ್ಲ. ಅದು ಬೀಜದ ಕಾಳು ಅಂತಾನೆ ಬೇರೆ ಅದು ಭಾರಿ ಕಾಸ್ಟ್ಲಿ. ಅದು ಮತ್ತೆ ಅದು ಬೀಜದ ಕಾಳು ವೇಸ್ಟ್ ಆಗಲ್ಲ. ಇದು ಎಲ್ಲ ಆಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ ಇದ್ರೊಳಗೆ. ಬೀಜದ ಕಾಳು ಉತ್ತಮ ಇದ್ದಾಗ ಒಳ್ಳೆ ಉತ್ತಮ ಬೆಳೆ ಬರುತ್ತೆ, ಹೊರತು ಇದು ಸಾಧ್ಯ ಇಲ್ಲ. ಅದಕ್ಕೆ ಬೇರೆ ವ್ಯವಸ್ಥೆ ಇದೆ. ಬೀಜ ಸಪ್ಲೈ ಮಾಡೋದು ಬಹಳ ಅಪೂರ್ವವಾದ ಕೆಲಸ ಅದು. ಅದಕ್ಕೇನೆ ಸರಿ ಇಲ್ಲದೆ ಹೋದ್ರೆ ಮುಂದೆ ಎಂಥ ಒಳ್ಳೆ ಭೂಮಿ ಆದ್ರೂ ಕೂಡ ಒಳ್ಳೆ ಬೆಳೆ ನಿರೀಕ್ಷೆ ಮಾಡಕ್ ಆಗೋದಿಲ್ಲ. ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಇದಾದ್ರೆ ರಾಕ್ಷಸರ ಹಾಗೆ ಆಸುರಿಗಳ ಸಂಪತ್ತು ಹೇಗಿರುತ್ತೆ ಅಂದ್ರೆ ದಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂಚ ಅಭಿಜಾತಸ್ಯ ಪಾರ್ಥ ಸಂಪದ ಮಾಸುರಿ. ಅಜ್ಞಾನ ಇದಿಷ್ಟು ಸ್ವರೂಪದಲ್ಲೇ ದೈತ್ಯನ ಲಕ್ಷಣ ಇದೆ, ಹೊರಗಲ್ಲ, ಸ್ವರೂಪದಲ್ಲೇ ದೈತ್ಯ ಆಗಿರ್ತಾರೆ. ಏನು ಅಂದ್ರೆ ಮೊದಲೇದಾಗಿ ದಂಭ ಅಂದ್ರೆ ಏನು? ಜಂಬ ಕೊಚ್ಕೊಳ್ತಾ ಹೇಳ್ತಾರಲ್ಲ ಹಾಗೆ. ಅದು ದಾಹ ಇಜ್ಜ ಆಗಿರುತ್ತೆ. ಜಂಬ ಇರೋ ಸ್ವಲ್ಪ ಭಾರಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೋ, ಅದು ಮೊದಲೇ ತಪ್ಪು. ಅದು ಆಚಾರ ಡಿಫೈನ್ ಮಾಡ್ತಾರೆ. ಸ್ವಾತ್ಮನು ಅಲ್ಪತ್ವ ಜ್ಞಾತ್ವಾಪಿ ಮಹತ್ವ ಪ್ರದರ್ಶನಂ ದಂಭ. ತನಗೆ ಅಷ್ಟಿಲ್ಲ ಅಂತ ಗೊತ್ತಿದ್ರು ಕೂಡ ಇದ್ದಾಗ ಮಾಡ್ತಾರಲ್ಲ, ಅದ ದಂಭ ಅಂತ ಕರೀತಾರೆ. ಸಂಪತ್ತು ಇದು ಆಸುರಿ ಸಂಪತ್ತು ಅಂದ್ರೆ ಅವ್ರ ಪಾಲಿ ಸಂಪತ್ತು, ನಿಜವಾದ ಸಂಪತ್ತು ಅಲ್ಲ ಅದು. ದೈವಿ ಕಳ್ಳತರ ಮಗಳು ದುಡ್ಡಿದೆ,
ಅದು ಅಕೌಂಟಬಲ್ ಅಲ್ಲ ಆ ಥರ. ಅದು ಸಂಪತ್ತೇ, ಅಕೌಂಟ್ ಮಾಡಕ್ ಬರೋದಿಲ್ಲ. ಅದು ಸಹ ನಿಮ್ಗೆ ಯಾಕೆ ಪ್ರಶ್ನೆ ಬಂತು ಅಂದ್ರೆ, ಆಸುರಿ ಸಂಪತ್ತಂತ ಯಾಕೆ ಕರಿಬೇಕು ಅಂತ ಕೇಳಿದ್ರೆ ಅವನಿಗೆ ಭ್ರಮೆ ಇದೆಯಲ್ಲ ಆ ದೃಷ್ಟಿಯಲ್ಲಿ. ದೈವ ಅಭಿಜಾತಸ್ಯ ಭಾರತ ದಂಭೋ ದರ್ಪ ಇವೆಲ್ಲದ್ರೆ ಒಂದು ಮಾತು ಹೇಳ್ತಾರೆ. ಎಷ್ಟೋ ಸಾತ್ವಿಕರಿಗೂ ಇವೆಲ್ಲ ಇರುತ್ತೆ, ಇರಬಾರ್ದು ಅಂತಿಲ್ಲ. ಬಟ್ ಅವೆಲ್ಲ ಸಾವಾಸದಿಂದ ಬಂದಿರೋದು ಅಷ್ಟೇ, ಸಹಜವಾಗಿರೋದಿಲ್ಲ ಅವ್ರಿಗೆ. 4 ಜನ ಮಾಡೋದು ತಾನು ಶುರು ಮಾಡ್ತಾರೆ. ಅರ್ಜುನ್ಗೆ ದರ್ಪ ಇತ್ತು, ನಾಳೆ ಕೊಂದು ಬಿಡ್ತೀರಿ ಅಂತ ಹೇಳಿದ್ನಲ್ಲ, ಅವೆಲ್ಲ ಇತ್ತು. ಆಮೇಲೆ ವಿಪ್ರಶಿಷ್ಯಗಳು ಕಾಪಾಡ್ತೇನೆ ನಾನು ಕೃಷ್ಣ ಅಂತ ತಿಳ್ಕೊಂಡ್ಬಿಟ್ಟಿಯಾ, ಬಲರಾಮ ಅಂತ ತಿಳ್ಕೊಂಡು ಯಾರು ಗೊತ್ತಾರ, ಅರ್ಜುನ ಗೊತ್ತಾ ಅಂತೇಳಿ ಇವೆಲ್ಲ ಇತ್ತು. ಕೃಷ್ಣ ಗರ್ವನ್ನ ತೆಗೆದ. ಯಾಕೆ ಎಕ್ಸ್ಟರ್ನಲ್ ಅದು, ಕೊಳೆಯಾಗಿದ್ರೆ ತೆಗಿಬಹುದು. ಯಾರನ್ನೋ ಮೈಲಿಗೆಯನ್ನು ಬಿಟ್ಟರೆ ಸ್ನಾನ ಮಾಡಬಹುದು, ಒಳಗೆ ಮೈಲಿಗೆ ಇದ್ರೆ ಎಷ್ಟು ಸ್ನಾನ ಮಾಡಿದ್ರೆ ಹೋಗ, ಪೀರಿಯಡ್ ಮುಗಿಯವರೆಗೂ ಹೋಗೋದಿಲ್ಲ. ಇವ್ರು ಸ್ವರೂಪ ಆದ್ರಿಂದ ಹೋಗೋದೇ ಇಲ್ಲ. ದಂಭೋ ದರ್ಪಃ ಅಭಿಮಾನಶ್ಚ, ಅಭಿಮಾನ ಅಂದ್ರೆ ತನ್ನ ಬಗ್ಗೆ ನಾನೇ, ಇದು ಆ ಅಭಿಮಾನ ಅಲ್ಲ, ನಾನೇ ಮಾಡ್ತೇನೆ ಅಹಂಕರ್ತ, ಇದು ಅಭಿಮಾನ. ಇಂತಹ ಅದಕ್ಕೇನೆ ಅಭಿಮಾನ ಬಿಡಬೇಕು ಅಂತ ಹೇಳಿದಾಗ ಅಹಂಕರ್ತ ಹರಿಕರ್ತ ಅಂತ ಹೇಳಿದ್ದಾರೆ. ಅಭಿಮಾನಶ್ಚ ಕ್ರೋಧ ಪೌರುಷ್ಯಮೇವಚ, ಕೋಪಗೊಳ್ಳೋದು, ಸುನಾಕಾರಣ ಕೋಪಗೊಳ್ಳೋದು. ಅದು ಸಿಡುಕೊಂತಿ ಯಾವಾಗ ನೋಡಿದ್ರು ಅದೇ ಮಾತೆ. ಒಳ್ಳೆ ಮಾಡಿದ್ರೆ ಮತ್ತೆ ಬೈಯೋದು, ಅದಕ್ಕೂ ಬೈಯೋದು. ಇವತ್ತು ಮಾಡಿದ್ರೆ ಆಯ್ತಾ ಅಂತ ಹೇಳೋದು. ಅವನಿಗೆ ಇದೇ ಸೆನ್ಸ್ ಆಫ್ ಇನ್ನೂ ಅಪ್ರಿಸಿಯೇಷನ್ ಬರೋದೇ ಇಲ್ಲ ಅವನ ಪಾಲಿಗೆ. ಹ ಅಭಿಜಾತ ಬದ್ಧ ನೋಡಿ. ಪಾರುಷ್ಯಮೇ, ಪಾರುಷ್ಯ ಅಂದ್ರೆ ಒಂದು ರೀತಿ ಕಟುತನ, ನಿಷ್ಠುರವಾದಿಗಳು. ಅಂದ್ರೆ ನಿಷ್ಠುರತೆ ಬರ್ತಲ್ಲ, ಅತಿ ನಿಷ್ಠುರತೆ ಇರ್ಬೇಕು, ಹರಟು ಮಾಡೋದು ಇದು ಉದ್ದೇಶ, ಅದಿರಬಾರದು. ಪಾರುಷ್ಯಮೇವಚ ಅಜ್ಞಾನಂಚ ಅಭಿಜಾತಸ್ಯ, ಅಜ್ಞಾನ ತಿಳುವಳಿಕೆ ಇರೋದಿಲ್ಲ, ಇದ್ದಾಗ ಬೇಗ ಮಾಡ್ತಾರೆ. ಇದು ನೋಡಿ, ಅವ್ರು ಇಷ್ಟು ಡೀಟೇಲ್ ಆಗಿ ಹೇಳಿದ್ರು, ಶಾರ್ಟ್ ಆಗಿ ಹೇಳಿದ್ರು, ಆದ್ರೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಡೀಟೇಲ್ ಆಗಿ ಹೇಳಿದ್ದು ಹಿಂದೆ ಬಹಳ ಇಷ್ಟ ಹೇಳಿದ್ದೇವೆ, ವಿಸ್ತಾರವಾಗಿ ಹೇಳ್ತೇವೆ ಅಂತ ಹೇಳಿ ಉಳಿದ ಭಾಗ ಎಲ್ಲ ಆಶ್ರಯ ಸಂಪತ್ತಿನ ಹೇಳೋದೆ. ಇಲ್ಲ ಏನ್ ಹೇಳಿದಾರೆ ಗುಣದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಅಲ್ಲಿ ಇಲ್ಲೆಲ್ಲ ಗೀತೆಯಲ್ಲಿ ಹೇಳ್ತಾರೆ. ಗೀತಾ ಭಾಷಾ, ಗೀತಾ ತಾತ್ಪರ್ಯ, ಎಲ್ಲರಲ್ಲೂ ಭಾರಿ ವಿಷಯಗಳಿದೆ. ಅಜ್ಞಾನಂಚಾಭಿದಾತ, ಅದೇ ಯಾವ್ದು ಕೆಟ್ಟ ಕ್ಯಾರೆಕ್ಟರ್, ದುರ್ಯೋಧನ ಕೆಟ್ಟವರು ಇವೆಲ್ಲ ತುಂಬಿಕೊಂಡಿದೆ ಅವರಲ್ಲಿ, ಒಂದು ಕೂಡ ಇಲ್ಲ ಅಂದಿಲ್ಲ. ಅದೇನು 100%. ವಾಯುದೇವರಲ್ಲಿ ತತ್ವಜ್ಞಾನಾದಿಗಳು 100% ಹೇಗೋ 100% ಇದೆ. ದಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧ ಪೌರುಷ್ಯಮೇವಚ ಅಜ್ಞಾನಂಚ ಅಭಿಜಾತಸ್ಯ ಪಾರ್ಥ ಸಂಪದ ಮಾಸುರಿ. ಇದಕ್ಕೆ ರಿಸಲ್ಟ್ ಹೇಳಿದ್ದಾರೆ, ಆಗ್ಲೇ ಕೋಟ್ ಮಾಡಿದ್ರು ಆಗ್ಲೇ. ಅದ ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ. ಇದು ಬಂಧ, ಲೋಕದಲ್ಲೇ ಬಂಧನಕ್ಕೆ ಕಾರಣ. ಸುಮ್ಮನೆ ಹೋಗಿ ಯಾರು ಜೋರ್ ಮಾಡಿ ಅಷ್ಟೇ ಕೊಡೋದಿಲ್ಲ ಅಂತ ಕಷ್ಟ ಅಂದ್ರು, ಜೋರ್ ಮಾಡಿ ನೋಡೋಣ, ಅದು ಮಾಡಕ್ ಬರೋದೆ. ಈ ಲೋಕದಲ್ಲೇ ನಡೆಯೋದಿಲ್ಲ, ಪರಲೋಕಕ್ಕೆ ನಡೆಯುತ್ತೆ. ನಾವೆಲ್ಲ ವಿನಯ ಇರಬೇಕು. ಯಾವುದೋ ಇದೆ, ನೀವು ಎಷ್ಟು ದೊಡ್ಡವನಿರ್ಬೋದು, ಇನ್ನೊಬ್ಬರ ಹತ್ರ ವಸ್ತು ಇದೆ, ನಾನು ತಗೊಳ್ಬಹುದಾ ಅಂತ ಕೇಳ್ಬೇಕು, ಹೊರತು ತಗೋತೀನಿ ಹಾಗೆಲ್ಲ ಕೇಳಕ್ ಬರಲ್ಲ, ಅಪರಾಧ. ಅಭಿಜಾತ ಅಂದ್ರೆ ಇನ್ಹೆರಿಟೆಡ್ ಕ್ವಾಲಿಟಿ, ಒಳಗೆ ಇದೆ ಅಂತ ಅರ್ಥ. ಪಾರ್ಥ ಸಂಪದ ಮಾಸುರಿ ಮಾಮಾತ್ಮ ಪರದೇಹೇಶು, ಅದೆಲ್ಲ ಎಕ್ಸ್ಪ್ಲೇಷನ್ ಅಲ್ಲಿ ಬಂದಿರೋದು. ಮಾಮಾತ್ಮ ಪರದೇಹೇಶು ಪ್ರದ್ವಿಷಂತು ಅಭ್ಯಸೂಯಕಃ. ದುಷ್ಟರಲ್ಲೂ ಪರಮಾತ್ಮ ಒಳಗಿದ್ದೇ ಇದ್ದಾನೆ. ಅದು ಆತ್ಮದ್ರೋಹ, ಭಗವದ್ರೋಹ, ಗೊತ್ತಾಯ್ತಾ? ಪರರಿ ದ್ರೋಹ, ದೇವರಿಗೆ ದ್ರೋಹ. ಭಾವಾತ್ಮನ ಪ್ರದ್ವಿಷಂತ ಅಭ್ಯಸೂಯಕಃ, ಅಸೂಯೆ ಮಾಡ್ತಕ್ಕಂಥ ಸ್ವಭಾವ. ತಾನಹಂ ದ್ವಿಷತ ಕ್ರೂರಾನ್ ಸಂಸಾರೇಶು ನರಾಧಮಾನ್. ಮಾತ್ಸರ್ಯ ಬೇರೆ, ಅಸೂಯೆ ಬೇರೆ, ಎರಡು ರಫ್ಲಿ ಈಕ್ವಲೆಂಟ್ಸ್, ಸ್ವಲ್ಪ ವ್ಯತ್ಯಾಸ ಇದೆ. ಮಾತ್ಸರ್ಯ ಅಂದ್ರೆ ಏನು, ಇದೆಯಲ್ಲ ಇರಬಾರ್ದಾಗಿತ್ತು ಅಂತ ಹೇಳೋದು ಅದು ಮಾತ್ಸರ್ಯ. ಇನ್ನೊಂದು ಹಾಗಲ್ಲ, ಅಸೂಯೆ ಏನು ಗೊತ್ತಾ, ಭಾರಿ ಒಳ್ಳೆ ಗುಣ ಯಾರೋ ಹೇಳ್ತಿರ್ತಾರೆ, ಇದೆ ರೀ ಇವ್ ಗೊತ್ತಿಲ್ಲ ಒಂದು ದೋಷ ಇದೆ, ಅದು ಹುಡುಕೊಳ್ಳೋದು, ಆಯ್ತಾ? ಅದೇ ಗುಣಕ್ಕೆ ಏನಾದ್ರೂ ದೋಷ ಆರೋಪ ಮಾಡೋದು. ಗುಣೇಶು ದೋಷಾರೋಪ ಅಸೂಯ, ಗುಣೇಶು ದೋಷಾರೋಪ ನೆನ್ಪಿಟ್ಕೊಂಡಿರ್ಬೇಕು. ಅದೇ ಅಂದ್ರೆ ಮಾತ್ಸರ್ಯ ಅವ್ರ ರಫ್ಲಿ ಒಂದೇ ಆದ್ರೂ ಕೂಡ ಸೂಕ್ಷ್ಮ ವ್ಯತ್ಯಾಸ ಇದೆ. ಅದಕ್ಕೆ ಅವರು ಅಸೂಯೆ ಪಡ್ತಾರಂದ್ರೆ ದೇವ್ರ ಮೇಲೆ ದೋಷ ಆರೋಪಣೆ ಮಾಡ್ತಾರೆ. ನಿರ್ದೋಷನನ್ನ ಪರಮಾತ್ಮನನ್ನ ನೋಡಿ, ರಾಮದೇವ್ರಿಗೆ ಮಾಡ್ಲಿಲ್ವಾ, ಸೀತಾ ಪರಿತ್ಯಾಗ ಮಾಡ್ಲಿ, ರಾಮಾಯಣ ಅವನಿಗೆ ಬೇಡ, ಬೈಲಕ್ ಮಾತ್ರ ರಾಮಾಯಣ ಬೇಕು ಅವರಿಗೆ, ಬೇರೆ ಹೇಳ್ಬಿಟ್ಟು ಅದು ಒಪ್ಪೋದಿಲ್ಲ. ಅವರು ರಾಮದೇವರು ಹಾಗಿದ್ರೆ ಸಮುದ್ರ ಸೇತು ಅದೆಲ್ಲ ಒಪ್ಪೋದಿಲ್ಲ, ಸುಳ್ಳು ಕಥೆಗಳು. ಸೀತಾ ಪರಿತ್ಯಾಗ ಸತ್ಯ ಕಥೆ. ಅಂದ್ರೆ ಈ ರೀತಿ ಯೋಚನೆ ಮಾಡ್ತಾರೆ, ದೋಷ ಹುಡುಕೋದಕ್ಕೆ ಮಾತ್ರ ಒಳ್ಳೇದನ್ನು ಹುಡುಕ್ತಾರೆ. ಇದು ಕೆಟ್ಟ ಗುಣ, ಅಸೂಯೆ. ಎರಡನ್ನು ರಫಾಗಿ ಉಪಯೋಗ, ಕನ್ನಡದಲ್ಲಿ ಸಾಮಾನ್ಯ ರಫಾಗಿ ಉಪಯೋಗಿಸ್ತಾರೆ, ಸಂಸ್ಕೃತದಲ್ಲೂ ಕೆಲಸ ಉಪಯೋಗಿಸ್ತಾರೆ. ವ್ಯತ್ಯಾಸ ಬಂದಾಗ ಗಮನಿಸ್ಬೇಕು.
ತಾನಂ ದ್ವಿಷತ ಕ್ರೂರಾನ್ ಪನಿಷಬಲ್ ಅಫೆನ್ಸಿವ್ ಅಲ್ಲ. ತಾನಂ ದ್ವಿಷತ ಕ್ರೂರಾನ್ ಸಂಸಾರೇಶು ನರಾಧಮ ಕ್ಷಿಪಾಮಿ ಅಜಶ್ರಮ ಅಶುಭಾನ್ ಆಸುರೀಶ್ವೇವ ಯೋನಿ. ಏನ್ ಮಾಡ್ತಾನೆ ಇದನ್ನೆಲ್ಲ ಇವರನ್ನ ನಾನು ಹ್ಯಾಂಗ್ ಮಾಡ್ತೇನೆ ಗೊತ್ತಾ? ಕೆಳಗೆ ಹೋಗಕ್ ಬರ್ತೇನೆ, ಕೆಳಗೆ ಹೋಗಕ್ ಮಾಡ್ತೇನೆ. ಈಗಂತೂ ಕೆಳಗೆ ಹೋಗ್ತಾರೆ, ಮುಂದೆ ತಿದ್ಕೊಳ್ಳೋಕೆ ಅವಕಾಶ ಇರಬಾರ್ದು. ಏನ್ ಮಾಡಿ ಆಸುರಿಯನ್ನು ಹುಟ್ಟಿಸ್ತೇನೆ. ಅವಾಗ ಏನಿರುತ್ತೆ, ಚಾನ್ಸೇ ಇಲ್ಲ. ಆಗ ಅದು ಮತ್ತೆ ಇನ್ನೂ ಕೆಳಗೆ ಹೋಗ್ತಾನೆ, ಇನ್ನೂ ಕೆಳಗೆ ಹೋಗ್ತಾನೆ, ಕೊನೆಗೆ ಪೂರ್ತಿ ಕೆಳಗೆ ಹೋಗಿಬಿಡ್ತಾನೆ. ಅದಕ್ಕೆ ಶುಚೀನಾಂ ಶ್ರೀಪತಾಂಗೆ ಯೋಗ ಭ್ರಷ್ಟೋಭಿಜಾಯ. ಎಷ್ಟು ರಿವರ್ಸ್ ಇದೆ ನೋಡಿ. ಯಾರು ಒಳ್ಳೆ ಗುಣ ಇಟ್ಕೊಂಡಿರ್ತಾರೆ, ಇನ್ನು ಪೂರ್ತಿ ಮುಗಿಸಿಲ್ಲ, ಒಳ್ಳೆ ಅವಕಾಶ ಕೊಡ್ತೇನೆ ಅವ್ರಿಗೆ ಅಂತ ಹೇಳ್ತಾರೆ. ಒಳ್ಳೆ ಅವಕಾಶ ಕೊಟ್ಟು ಒಳ್ಳೆ ಮನೆತನದಲ್ಲಿ ಹುಟ್ಟಿಸ್ಬಿಟ್ಟು ಉದ್ಧಾರ ಮಾಡುತ್ತೆ. ಇವ್ರ ಆಸುರಿ ಕೆಟ್ಟದ್ದು, ಅಶುಚಿಯಾದ ಜಾಗದಲ್ಲಿ ಹುಟ್ಟಿಸ್ತೇನೆ. ಇದು ಅರ್ಥ ಮಾಡ್ಕೊಂಡ್ರೆ ಎಲ್ಲದನ್ನು ಯೋಚನೆ ಮಾಡ್ತಾ ಇರ್ಬೇಕು. ಅದು ಚಿಕ್ಕ ಆಪರ್ಚುನಿಟಿ ಭಾರಿ ಜಾಸ್ತಿ ಇರೋದೀಗ, ಅದನ್ನ ಕಳ್ಕೊಂಡ್ಬಿಡ್ತೇವೆ ಬಹಳ ಸರಿ. ಅದನ್ನ ಯಾವ್ಯಾವುದಕ್ಕೂ ಕಳ್ಕೊಂಡ್ಬಿಡ್ತೇವೆ. ಹಣ ಪೋಲ್ ಮಾಡ್ತಾನೆ ಅಂತ ಹೇಳೋದಿಲ್ಲ. ಇವತ್ತು ನಾವು ಆಯುಷ್ಯನ ಪೋಲ್ ಮಾಡ್ತಾ ಇದ್ದೆ, ಗೊತ್ತಾಯ್ತಾ? ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಇಂಪಾರ್ಟೆಂಟ್. ಆ ಟೈಮ್ ಬಂದ್ರೆ ಬರ್ಸಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನೋ ಹೆಲ್ಪ್ಲೆಸ್ ಅಂದ್ಬಿಡ್ತಾರೆ, ಮುಗೀತು. ಸಂಸಾರೇಶು ನರಾಧಮ, ಅವ್ರು ಸಂಸಾರದಲ್ಲೇ ಹಾಕ್ತೇನೆ. ಮತ್ತೆ ಕ್ಷಿಪಾಮಿ ಅಜಶ್ರಮ್, ಅದಕ್ಕೆ ದೇವರಿಗೆ ಸಂಕ್ಷೇಪ್ತ ಅಂತ ಹೆಸರು. ಹುಟ್ಟು ಸಹಸ್ರ ದೇವರಿಗೆ ಏನಂತ ಹೆಸರು? ಸಂಕ್ಷೇಪ್ತ, ಬಿಡಿಸೋದು ಅಂತ ಅರ್ಥ. ಇದು ಎಕ್ಸ್ಪ್ಲೇಷನ್ ಕೊಡ್ಬೇಕು. ಇದಿಷ್ಟು ಕೂಡ ಗೀತೆಯಲ್ಲೇ ಬಂದಿರೋ ಎಕ್ಸೆಪ್ಷನ್. ನಾನು ಬಿಡಿಸ್ತೇನೆ ಅವರನ್ನು. ಎಲ್ಲಿ? ಸಂಸಾರೇಶು ಕ್ಷಿಪಾಮಿ, ಅಲ್ಲೇ ಇದೆ ಮಾತು. ಕ್ಷಿಪಾಮಿ ಅಜಸ್ರಮ್ ಅಂದ್ರೆ ಆಲ್ವೇಜ್, ಯಾವಾಗಲೂ ಕೂಡ ಹಾಗೆ ಮಾಡುತ್ತೆ. ಅಶುಭಾನ್ ಆಸುರೀಶ್ವೇವ ಯೋನಿಷು, ಆಸುರಿಯನುಗಳಲ್ಲೇ ಹುಟ್ಟಿಸ್ತೇನೆ. ಆಸುರೀಂ ಯೋನಿಮಾಪನ್ನಾಹ ಮೂಢಾ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಯೈವ ಕೌಂತೇಯ ತಥೋ ಯಾಂತಿ ಅಧಮಾಂ ಗತಿ. ಆಸುರೀಂ ಯೋನಿಮಾಪನ್ನಾಹ ಮೂಢಾಹ ಜನ್ಮನಿ ಜನ್ಮನಿ. ಆಸುರಿಯನಿ ಹೋಗಿದ್ರೆ ಮೊದಲೇ ಮೂಢರು, ಇನ್ನು ಮೋಗಿರೋ ಸುತ್ತಮುತ್ತ ಮೊದಲೇ ಕಣ್ಣು ಕಾಣೋದಿಲ್ಲ. ಗಾಢಾಂಧಕಾರ ಬೇರೆ, ಸರಿ ಕಾಣೋದಿಲ್ಲ. ಎಷ್ಟು ದುಃಖಾಗೋದಿಲ್ಲ, ಎಷ್ಟು ಡೇಂಜರ್ ಇಲ್ವಾ? ಆ ರೀತಿ ಮಾಡ್ತೇನೆ. ಅಪ್ರಾಪ್ಯೈವ ಕೌಂತೆ, ಮಾಮ್ ಅಪ್ರಾಪ್ಯೈವ, ಎರಡರ್ಥ ಅದಕ್ಕೆ. ನನ್ನನ್ನು ಹೊಂದದೇ ಇಲ್ಲ ಅವರು. ಮಾಮ್ ಅಂದ್ರೆ ಪ್ರಮಾಮ್, ಯಥಾಜ್ಞಾನ ಬರೋದೇ ಇಲ್ಲ ಅವ್ರಿಗೆ. ಆ ರೀತಿ ಮಾಡ್ತೀನಿ ಅಂತ. ಅದಕ್ಕೆ 10 ಅರ್ಥ ಇದೆ ಅಂತ ಗೀತಾ ಕೇಳೋದಿಲ್ಲ. ಮಹಾಭಾರತಕ್ಕೆ 10 ಆದ್ರೆ ಇದಕ್ಕೆ 10 ಅರ್ಥ. ವಿಷ್ಣು ಸಹಸ್ರನಾಮ ಈಕ್ವಲೆಂಟ್ ಆಗಿ 100 ಅರ್ಥ ಆಗುತ್ತೆ. ಅದಕ್ಕೆ ಮ್ಯಾಚ್ ಮಾಡ್ಬೇಕಾದ್ರೆ 100 ಅರ್ಥ ಆಗುತ್ತೆ. ಮಾಮ ಪ್ರಾಪ್ಯೈವ ಕೌಂತೇಯ ತಥೋ ಯಾಂತಿ ಅಧಮಾಂ ಗತಿ. ದ್ವಿವಿಧೋ, ಇದಾದ ಇನ್ನೊಂದು ಕಡೆ. ಇದಿಷ್ಟು ಕೂಡ ಭಗವದ್ಗೀತೆ ವಿಚಾರಗಳು. ದ್ವಿವಿಧೋ ಭೂತ ಸರ್ಗೋತ್ರ ದೈವ ಆಸುರ ಏವಚ ವಿಷ್ಣು ಭಕ್ತಿ ಪರೋ ದೈವೋ ವಿಪರೀತ ತಥಾಸುರ. ಇದಾಗಲೇ ಆಚಾರ್ಯ ಕೋಟ್ ಮಾಡಿದ್ದಾರೆ. ಎಲ್ಲಿ? ದೋಭೂತ ಸರ್ಗವು ಅಂತ ಕೋಟ್ ಮಾಡಿದ್ದಾರೆ. ದ್ವಿಧೋಭೂತ ಸರ್ಗವೂ ಇದೆ. ಸದಾಚಾರ ಸ್ಮೃತಿಯಲ್ಲಿ ಕೋಟ್ ಮಾಡಿದ್ರು. ಸದಾಚಾರ ಸ್ಮೃತಿ ಎಲ್ಲ ಸರ್ವಗಳು ಸಹ ಪಾಲನ ಮತ್ತೆ ಮತ್ತೆ ಮಾಡ್ತಿದ್ರೆ ಯಾವಾಗಲೂ ಜ್ಞಾಪಕ ಇರುತ್ತೆ. ಎಲ್ಲಿ ಬಂದಿದೆ ಅದೇ ಒಂದು ರೆಫರೆನ್ಸ್. ಅದೊಂದು ಸಾಧನೆ. ಅದು ಇಲ್ಲಿ ಹುಡುಕೋದು ಎಷ್ಟು ತಪ್ಪಲಿಲ್ಲ. ಈಗ ಇಲ್ಲಿ ಸದಾಚಾರ ಸ್ಮೃತಿ ಬರೀ 31 ಶ್ಲೋಕದ ಚಿಕ್ಕ ಗ್ರಂಥ, ಅದ್ರಲ್ಲಿ ಹೇಳಿದ್ದಾರೆ. ಅಲ್ಲ, ಇದು ಬಂದಿದೆ, ಉತ್ತರಾರ್ಧ ಬೇರೆ. ದೋಭೂತ ಸರ್ಗವು ಇದಿಷ್ಟು ಕೂಡ ಗೀತೆಯಲ್ಲಿ ಬರುತ್ತೆ. ದ್ವಿವಿಧವು ದೋವಿದೆ, ಅದ್ರ ಮುಂದೆ ಇರೋದು ಇದಿಲ್ಲ. ವಿಷ್ಣು ಭಕ್ತಿ ಪರೋ ದೈವೋ ವಿಪರೀತ ತಥಾ. ಇದು ಆಗ್ನೇಯ ಅಗ್ನಿ ಪುರಾಣದಲ್ಲಿ ಸಿಗುತ್ತೆ. ಮೊದಲನೇ ಶ್ಲೋಕನೇ ಅಗ್ನಿ ಪುರಾಣದಲ್ಲಿ, ಮಂಗಳಾಚರಣೆ ಮೊದಲನೇ ಶ್ಲೋಕನೇ ಇದೆ, ಗೊತ್ತಾಯ್ತು? ಅಷ್ಟು ಹತ್ತಿರದಲ್ಲಿ ಅದೆಲ್ಲ ನೋಡ್ತಾ ಹೋಗು. ಆಚಾರ್ಯ ಎಷ್ಟು ಪ್ರಾಮಾಣಿಕವಾಗಿ ಕೋಟ್ ಮಾಡಿದ್ದಾರೆ, ಅರ್ಥ ಆಗುತ್ತೆ. ನಾವು ಇದೆಲ್ಲ ಯಾಕೆ ಹುಡುಕ್ಬೇಕು? ಉಳಿದವ್ರಿಗೆ ಕನ್ವಿನ್ಸ್ ಮಾಡೋದು ಅದು ಆ ವಿಚಾರ ಬೇರೆ. ನಮಗೆ ಶ್ರದ್ಧೆ ಜಾಸ್ತಿ ಆಗುತ್ತೆ, ಗೊತ್ತಾಯ್ತಾ? ಯಾರಿಗೂ ಹೇಳೋ ಪ್ರಸಂಗ ಬೇಕಿಲ್ಲ. ನಮ್ಮ ಮನಸ್ಸಿಗೆ ಗಾಢ ಬಂದ್ರೆ ಅದೇ ದೊಡ್ಡ ಸಾಕು. ವಿಷ್ಣು ಭಕ್ತಿ ಪರೋ ದೈವ, ಅದು ಯಾತಕ್ಕೆ ಗೊತ್ತಾ? ವಿಷ್ಣು ಭಕ್ತಿ ಸರ್ವೇಶಾಂ ಸದ್ಗುಣಾನಾಂ ಸ್ವಲಕ್ಷಣ. ಆದ್ರಿಂದ ಒಂದು ದೇಶದಲ್ಲಿ ಇರಬೇಕಾದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ದೇಶಭಕ್ತಿ ಇರಬೇಕಾಗಿ, ಪೇಟ್ರಿಯಾಟ್ ಆಗಿರ್ಬೇಕು. ಇಲ್ದವ್ರು ಏನೇ ಆಗಿದ್ರು ಕೂಡ ಅವನಿಗೆ ಬೆಲೆ ಇದೆ, ಮಿನಿಮಮ್ ಅವರಾಗಿರ್ಬೇಕು. ವಿಷ್ಣು ಭಕ್ತಿ ಪರೋ ದೈವೋ ವಿಪರೀತ ತಥಾಸುರ. ವಿಪರೀತವಾಗಿದ್ದಲ್ಲ. ವಿಪರೀತ ಅಂದ್ರೇನು? ವಿಷ್ಣು ದ್ವೇಷ ಪರಹ ಅಂತ. ವಿಷ್ಣು ಭಕ್ತಿ ಪರಹ ಇದು. ವಿಷ್ಣು ದ್ವೇಷ ಪರವಾದಾಗ ಅದು ಆಸುರ. ಆಸುರ ಸರ್ಗ. ಸರ್ಗ ಶಬ್ದಕ್ಕೆ ಅಮರಕೋಶದ ಪ್ರಕಾರ ಕೂಡ ಸ್ವಭಾವ ಅಂತ ಅರ್ಥ. ಸರ್ಗ ಶಬ್ದಕ್ಕೆ ಸ್ವಭಾವ ಅಂತ ಅರ್ಥ ಇದೆ. ಪ್ರಥಮ ಸರ್ಗ, ದ್ವಿತೀಯ ಸರ್ಗ ಅದು ಬೇರೆ. ಸೃಷ್ಟಿ ಅಂತ ಅರ್ಥ. ಇಲ್ಲಿ ಸ್ವರೂಪ ಅಂತ ಅರ್ಥ. ದೇವಾನಾಂ ಪ್ರಥಮ ಪರಮೋ ಧರ್ಮ ಸದಾ ಯಜ್ಞಾಧಿಕಾ ಕ್ರಿಯಾ ಸ್ವಾಧ್ಯಾಯ ತತ್ವವೇದಿತ್ವಂ ವಿಷ್ಣು ಪೂಜಾ ರತಿ ಸ್ಮೃತಿ. ಇವೆಲ್ಲ ದೈವಿ ಸಂಪತ್ತಿನ ಬಗ್ಗೆ ಎಷ್ಟು ಮಾಹಿತಿ ಕೊಡ್ತಾರೆ, ಎಷ್ಟೆಷ್ಟು ಗ್ರಂಥಗಳಿಂದ ಕೊಡ್ತಾರೆ. ಇದಿಷ್ಟು ಗೀತಾ ಭಾಷೆ, ಗೀತಾ ತಾತ್ಪರ್ಯ ಸೇರಿಸ್ಕೋಬೇಕು ಅಧ್ಯಾಯಕ್ಕೆ.
ಡೀಟೇಲ್ ಆಗಿ ಗೊತ್ತಾಗ್ತದೆ. ದೇವಾನಾಂ ಪರಮೋ ಧರ್ಮ ಸದಾ ಯಜ್ಞಾಧಿಕಾ ಕ್ರಿಯಾ. ಇಲ್ಲ ಯಜ್ಞಾದಿ ಶಬ್ದದಿಂದ ತಪಸ್ಸು ದಾನ, ಯಜ್ಞೋದಾನಂ ತಪಶ್ಚೈವ ಅಂತ ತಗೊಂಡ್ಬಿಟ್ಟು ಇದು ಸ್ವಭಾವ. ಏನಾದ್ರು ಎಂಗೇಜ್ ಆಗ್ತಾನೆ ಇರ್ತಾನೆ. ಇಲ್ಲ ಯಜ್ಞ ಮಾಡ್ಬೇಕು, ಇಲ್ಲ ದಾನ ಮಾಡ್ಬೇಕು, ಇಲ್ಲ ತಪಸ್ ಮಾಡ್ಬೇಕು, ಮೂರಲ್ಲೂ ಇನ್ವಾಲ್ವ್ ಆಗ್ತದೆ. ದಾನದಲ್ಲೂ ಕೂಡ ಎರಡು. ಮೊದಲೇದ ಯಜ್ಞ, ಯಾವ ವೈಶ್ಯವಾದಿ ಯಜ್ಞಗಳಿದೆ. ಜ್ಞಾನ ಯಜ್ಞನೇ ಬಂದಿದೆ. ಜ್ಞಾನ ಯಜ್ಞದ ವಿಭೂತಿ ರೂಪ ಇದೆ. ದಾನ, ವಿದ್ಯಾದಾನ ಸ್ವೀಕಾರ, ಎರಡೆರಡು ಆಯ್ತು. ದಾನ ಕೊಡೋದು ಧರ್ಮ, ದಾನ ತಗೊಳ್ಳೋದು ಧರ್ಮ. ಧರ್ಮ ಸದಾ ಯಜ್ಞಾಧಿಕಾ ಕ್ರಿಯ. ಸದಾ ಯಾವಾಗಲೂ ಒಂದು ಶ್ರವಣೇನ ಅನುವಾದೇನ ಮನನೇನ ಅಮೃತ ಕರೋತ್ ಕಾಲಂ ವೇದಾಂತ ಶಾಸ್ತ್ರಸ್ಯ ವೇದಾಂತ ಗುರು ಸೋದರ. ಯಾವಾಗ ಎಂಗೇಜ್ ಆಗಿರ್ತಿರ್ಲೇಬೇಕು, ಬಿಡ್ಲಕ್ಕೆ ಹೋಗ್ಬಾರ್ದು. ಸ್ವಾಧ್ಯಾಯ ತತ್ವವೇದಿತ್ವ. ಸ್ವಾಧ್ಯಾಯ ತತ್ವ ಗೊತ್ತಿರೋದು, ತತ್ವವೇದಿತ್ವ ತತ್ವವನ್ನ ತಿಳ್ಕೊಳ್ಳೋದು. ಆಮೇಲೆ ವಿಷ್ಣು ಪೂಜಾರತಿ, ಸುಮ್ಮನೆ ಓದ್ತಾ ಹೋಗೋದಲ್ಲ, ತತ್ವ ತಿಳ್ಕೊಳ್ತಾ ಹೋಗ್ಬೇಕು. ಏನ್ ತತ್ವ ಬಂದಿದೆ ಇದರಲ್ಲಿ ಅಂತ ತಿಳ್ಕೊತಾ ಇರ್ಬೇಕು. ವಿವಿಧ ಊಟದಲ್ಲಿ ಏನೇ ಮಾಡಿದ್ರು ಏನಿರ್ಬೇಕು, ಅದ್ರಲ್ಲಿ ಒಂದು ರುಚಿ ಇರ್ಬೇಕಾದ್ರೆ. ಇಲ್ದೋಗಿ ಉಪಯೋಗ ಇಲ್ಲ, ಖಾರ ಏನೇ ಇರಲಿ, ಅದ್ರ ರುಚಿ ಒಂದು ಎಕ್ಸ್ಪೆಕ್ಟೆಡ್ ರುಚಿ ಇರ್ಬೇಕಾದ್ರೆ. ರುಚಿ ಹಾಗೂ ಅಭಿರುಚಿ, ಹಾಗೆ ರುಚಿ ಅಭಿರುಚಿ ಅದಿಲ್ದ ಹೋದ್ರೆ ಸುಮ್ಮನೆ ತಿಂತಿದ್ರೆ ಏನು ಉಪಯೋಗ ಅದ್ರೊಳಗೆ. ವಿಷ್ಣು ಪೂಜಾ ರತಿ ಸ್ಮೃತಿ. ವಿಷ್ಣು ಪೂಜಾ ರತಿ ಅಂತ ಹೇಳಿದ್ರು. ರತಿ ಅಂದ್ರೆ ಏನು? ಸುಖ, ಖುಷಿಯಿಂದ ಮಾಡೋದು. ಅದನ್ನ ಅಯ್ಯೋ ಮಾಡ್ಬೇಕಲ್ಲಪ್ಪ ಅಂತ ಮಾಡೋದಲ್ಲ, ಖುಷಿಯಿಂದ. ಇವಾಗ ಟಿವಿ ನೋಡೋದು ಯಾರು ದುಃಖ ಪಟ್ಕೊಂಡು ನೋಡ್ತಾರ? ಖುಷಿಯಿಂದ ನೋಡಿದ್ದು ಏನ್ ತಿಂತೀವಿ ಗೊತ್ತಿಲ್ಲ, ಏನ್ ಮಾತಾಡ್ತೀವಿ ಗೊತ್ತಿಲ್ಲ, ಅಷ್ಟು ಇನ್ವಾಲ್ವ್ ಆಗಿಬಿಡ್ತಾರೆ. ಆ ರೀತಿ ವಿಷ್ಣು ಪೂಜಾ ರತಿ. ಆಮೇಲೆ ಸ್ಮೃತಿ. ಆಮೇಲೆ ಒಳ್ಳೆ ಸ್ಮೃತಿ ಅಂದ್ರೆ ಏನು? ಕರ್ತವ್ಯ ಸ್ಮೃತಿ ಅಂತ. ಈಗ ನಾನು ಏನ್ ಮಾಡಬೇಕು ಜ್ಞಾಪಕ ಮಾಡ್ಕೋಬೇಕು. ಯಾವಾಗ ಎಚ್ಚರ ಇರಬೇಕು ಅಂತ ಅರ್ಥ. ಸ್ಮೃತಿ ಎಚ್ಚರ ಇರಬೇಕು. ಹೂ ಆರ್ ಯು, ಎಲ್ಲಿಂದ ಬಂದೆ, ಮುಂದೆತ್ತ ಪಯಣ, ಆ ಎಚ್ಚರ ಯಾವಾಗ್ಲೂ ಇರಬೇಕು. ದೈತ್ಯಾನ ಬಾಹುಶಾಲಿತ್ವ ಮಾತ್ಸರ್ಯಂ ಯುದ್ಧ ಸತ್ಕ್ರಿಯ. ದೈತ್ಯರಿಗೆ ಎಲ್ಲ ಉಲ್ಟಾಪಟ್ಟ. ದೈತ್ಯಾನ ಬಾಹುಶಾಲಿತ್ವ, ಅವ್ರದೆಲ್ಲ ನೋಡಿ ಇದ್ ಮಾಡ್ತಾರ. 6 ಪ್ಯಾಕ್ ಅಂತೀವಲ್ಲ, ಆ ಟೈಪ್ ಬಂದ್ರೆ ಫಿಸಿಕಲಿ ಸ್ಟ್ರಾಂಗ್ ಆಗಿ ಟ್ರೈ ಮಾಡ್ತಾರೆ. ಇಂಟೆಲೆಕ್ಚುಯಲಿ ಅಲ್ಲ, ಫಿಸಿಕಲಿ ಸ್ಟ್ರಾಂಗ್ ಆಗ್ಲಿಕ್ಕೆ ಹೋಗ್ತಾರೆ. ಅದಕ್ಕೆ ಭಾರಿ ಕಾರಣ ಕೊಡಬೇಕಾಗಿಲ್ಲ. ವಯಸ್ಸಾಗ್ತಿರ್ಲಿಕ್ಕೆ ಎಷ್ಟು ಬಲಶಾಲಿ ಕೂಡ ಏನಾಗ್ಬಿಡ್ತಾನೆ, ಹೇಳೋದು ನಿಲ್ಲೋದು ಕೂಡ ಮಾಡಕ್ ಬರ ಆ ಸ್ಥಿತಿ ಬಂದ್ಬಿಡ್ತಾರೆ. ಬಾಹುಶಾಲಿತ್ವ ಹೊರಟೋಯ್ತು. ಜ್ಞಾನ ಹಾಗಲ್ಲ, ಸ್ಥಿರ, ಡೆವಲಪ್ ಆಗತ್ತೆ, ಉಳಿಯುತ್ತೆ. ಎರಡೆರಡಿದೆ ಅದು. ಬಾಹುಶಾಲಿತ್ವ ಅಂದ್ರೆ 2 ಬಲ ಇದೆ, ಜ್ಞಾನ ಬಲ, ಬಾಹುಬಲ. ಎರಡೂ ಇರ್ಬೇಕಾದ್ ನಂಬರ್ 1, ಸಂಶಯನೇ ಇಲ್ಲ. ಆದ್ರೆ ಇವರು ಬ್ರಾಹ್ಮಣ್ಯ ಇತ್ಯಾದಿಗಳಲ್ಲೆಲ್ಲ ಹೆಚ್ಚಿದಿರುತ್ತೆ. ಅವರಲ್ಲಿ ಬಾಹುಶಾಲಿತ್ವ ಹೆಚ್ಚು ಕಡಿಮೆ ಅಲ್ಲ. ಕರ್ಮಯೋಗದ ದುಷ್ಟರಿಗೆ ಕರ್ಮಯೋಗ ಅಂತ ಹೇಳ್ಬಾರ್ದು, ಜ್ಞಾನಯೋಗ ಅಂತ ಹೇಳ್ಬಾರ್ದು. ಬರೀ ಬಾಹುಶಾಲಿತ್ವ, ಅದು ದುರುಪಯೋಗ ಮಾಡ್ತಾರೆ. ಇವು ಗುಂಡಗಳಿರ್ತಾರಲ್ಲ, ಅವ್ನು ಬಂದಾದ್ರೂ ಎಲ್ಲರೂ ಕೂಡ ಕಾಣಿಕೆ ಮುಂದಿಟ್ಟು ಬಿಡ್ಬೇಕಾಗ್ಲೆ, ಇಲ್ಲದ್ರೆ ಹೊಡೆದು ಹೋಗ್ತಾನೆ. ಆ ತರ ಅವ್ನು ಫಲನ ಯಾವ್ದಕ್ಕೆ ಉಪಯೋಗಿಸ್ತಾನೆ? ಅವನು ಜನಗಳಿಗೆ ಅನ್ಯಾಯ ಮಾಡ್ಲಿಕ್ಕೆ, ನೋಯಿಸ್ಲಿಕ್ಕೆ ಉಪಯೋಗಿಸ್ತಾನೆ. ಅದೆಲ್ಲ ಇರಬಾರ್ದು. ಅದು ಈ ಬಾಹುಶಾಲಿತ ಅವ್ರಿಗೆ ಬೇಕಾದ್ರು. ವಿದ್ಯಾ ಹೇಳ್ತಾರೆ, ನಮಗೆ ಸಾಮಾನ್ಯ ಯಾತಕ್ ಬೇಕೀಗ? ವಿದ್ಯಾರ್ಥಿಗಳು ಯಾತಕ್ ಬೇಕು? ಧನ ಯಾತಕ್ ಬೇಕು ಅಂತ ಕೇಳಿದ್ರೆ, ವಿದ್ಯಾ ಅಂಬೋದು ವಿವಾದಾಯ. ಅವರು ಓದಿದಾನೆ ಗಲಾಟೆ ಮಾಡ್ತಾನೆ ಅಂತ. ಕೆಲವು ಓದಿದ್ದು ಗುರುತೇನು ಅಂದ್ರೆ ಗಲಾಟೆ ಮಾಡಿದ್ರೆ ಓದೋನು ಅಂತ ಪೂರ್ವಾಗತ್ತೆ ಅಂತ ಹೇಳಿ ಈ ಭ್ರಮೆ ಇರುತ್ತೆ ತುಂಬಾ ಜನಕ್ಕೆ. ಅದಲ್ಲ, ತಪ್ಪಿದ್ದ ಗಲಾಟೆ ಮಾಡೋದು ತಪ್ಪಲ್ಲ. ಸರಿ ಹೇಳಿದ್ರು ಏನೋ ಒಂದು ಕೊಕ್ಕೆ ಹಾಕ್ತಿರೋದೇ ಕೆಲಸ, ಮುಂದಕ್ಕೆ ಹೊರಗೆ ಬಿಡೋದೇ ಇಲ್ಲ. ಅದು ತಪ್ಪದು. ವಿದ್ಯಾ ವಿವಾದಾಯ ಧನಂ ಮದಾಯ. ನನ್ನ ಶ್ರೀಮಂತನೇ ಇಲ್ಲ. ಆಮೇಲೆ ಶಕ್ತಿ ಪರೇಶಾಂ ಪರಿಪೀಡನಾಯ. ಉಳಿದವನ್ನು ಪೀಡಿಸ್ಲಿಕ್ಕೆ ಶಕ್ತಿ ಉಪಯೋಗಿಸೋದು. 3 ಆಯ್ತು. ವಿದ್ಯಾ ವಿವಾದಕ್ಕೆ, ಧನ ದುರಹಂಕಾರಕ್ಕೆ, ಇದು ಇದಕ್ಕೆ. ಇದು ಯಾರಿಗಿದು? ದುಷ್ಟರಿಗೆ, ಅಸತ. ಇವರಿಗೆ ವಿದ್ಯಾ ವಿನಯಾಯ, ಅಲ್ಲಿ ಶುರುವಾಯ್ತು, ಉಲ್ಟಾಪಲ್ಟ ಆಯ್ತು. ಧನಂ ದಾನಾಯ ಬೇರೆ ಆಯ್ತು. ಆಮೇಲೆ 3ನೇದು ಶಕ್ತಿ ಎಂಬುದು ಪರ ರಕ್ಷಣೆಗೋಸ್ಕರ, ಉಳಿದನ್ನು ಪ್ರೊಟೆಕ್ಟ್ ಮಾಡಬೇಕು. ಅದು ಮುಖ್ಯವಾದ ಅರ್ಥ. ದೈತ್ಯಾನಾಂ ಬಾಹುಶಾಲಿತ್ವಂ ಮಾತ್ಸರ್ಯಂ ಯುದ್ಧ ಸತ್ಕ್ರಿಯ. ಯಾವಾಗ ಯುದ್ಧದಲ್ಲೇ ತೊಡಗಿರ್ತಾರೆ. ನಡೆದಿದೆಯಲ್ಲ ಈಗ. ನೀತಿಶಾಸ್ತ್ರ ಪ್ರವೇದಿತ್ವ. ಅವರು ಶಾಸ್ತ್ರ ಓದೋದಿಲ್ಲ, ನೀತಿ ಶಾಸ್ತ್ರ ಓದ್ತಾರೆ. ನೀತಿ ಅಂದ್ರೆ ಪಾಲಿಟಿಕ್ಸ್ ಅಂತ ಅರ್ಥ. ಸಾಮಾನ್ಯ ನೀತಿ ಅಂತ ಸುಮ್ಮನೆ ಹೇಳಿಬಿಟ್ರೆ, ಜ್ಞಾನ ಅಂದ್ರೆ ಅಧ್ಯಾತ್ಮ ಜ್ಞಾನ ಹೇಗೋ, ನೀತಿ ಅಂದ್ರೆ ಪಾಲಿಟಿಕ್ಸ್ ಅಂತಾನೆ ಅರ್ಥ. ಪಾಲಿಟಿಕ್ಸ್ ಅಲ್ಲಿ ಪಾಲಿಟಿಕ್ಸ್ ಮಾಡೋದು ಅಂತಾನೆ ಅರ್ಥ, ಓದೋದಲ್ಲ, ಮಾಡೋದು. ಕಣಿಕ ನೀತಿ ಅವೆಲ್ಲ ಅದೇ ನೀತಿನೇ.
ಆ ಕಣಿಕ ನೀತಿ ಅಂದ್ರೆ ಏನಂತ ಕೌಟಿಲ್ಯನೇ ರವಿಯ ಇಲ್ಲಿ ಎಲ್ಲೆಲ್ಲಿ ದುಷ್ಟರಿಗೆ ಹೇಳೋದೆಲ್ಲ ಕೆಟ್ಟದನ್ನೇ ಹೇಳ್ತಾರೆ. ಮಾತ್ಸರ್ಯಂ ಯುದ್ಧ ಸತ್ಕ್ರಿಯಾ, ಮಾತ್ಸರ್ಯ ಯುದ್ಧದ ಯಾವಾಗಲೂ ಯೋಜನೆ ಮಾಡಿ ರೆಡಿಯಾಗೇ ಇರೋದು, ಏನ ನೆವ ಮಾಡಿ ಗಲಾಟೆ ಎಬ್ಸೋದು. ನೀತಿಶಾಸ್ತ್ರ ಪ್ರವೇದಿತ್ವ ಶಿವಪೂಜಾರತಿ ಸ್ಮೃತಿ, ಶಿವಪೂಜಾ ಉಪಲಕ್ಷಣ, ಅನ್ಯ ದೇವತಾ ಪೂಜೆ ಅಂತ. ಅನ್ಯ ದೇವತೆ ಬೇರೆ ಮಾಡ್ಬೋದಾ ಅಂತ ಅರ್ಥ ಅಲ್ಲ. ಯಾತಕ್ಕದ ಹೇಳಿದ್ರೆ ಪಾಶುಪತ್ರ ಹೆಚ್ಚಿರೋದ್ರಿಂದ ಮಾತಾಡಿ. ವರ್ಣಾಶ್ರಮಾಚಾರವತ್ವ, ವರ್ಣಾಶ್ರಮಾಚಾರ ಮಾಡ್ತಾರೆ. ಸ್ವಾಧ್ಯಾಯೋ ಭಕ್ತಿ ರಚ್ಯತೆ, ಆದ್ರೆ ಅವರಿಗೆ ಇಬ್ಬರಿಗಿದೀಗ ಸ್ವಾಧ್ಯಾಯ ವರ್ಣಾಶ್ರಮಾಚಾರವನ್ನು ತಪ್ಪದೆ ಮಾಡ್ತಾರೆ ಇವರು. ಸ್ವಾಧ್ಯಾಯೋ ಭಕ್ತಿ ರಚ್ಯತೆ, ಇದೆಲ್ಲ ಯೋಗ್ಯರದೆ. ಆದರೆ ಇದಿದೆ, ವರ್ಣಾಶ್ರಮ ಧರ್ಮನೂ ಹೋಗ್ತಾರೆ, ಸ್ವಾಧ್ಯಾಯನೂ ಮಾಡ್ತಾರೆ, ದೇವರಲ್ಲಿ ಭಕ್ತಿನೂ ಮಾಡ್ತಾರೆ. ಆದರೆ ಶಿವೆ ಸೂರ್ಯೆ ತಥಾ ದೇವಿಯಾಂ ಸ್ವಭಾವೋ ಮಾನುಷಸ್ಕೃತ, ಯಾರು ಕಂಡ್ರು ಕೈ ಮುಗಿದಿದೆ ಯೋಚನೆ ಇಲ್ಲದ್ರೆ. ಎಲ್ಲಾ ಕಡೆ ಹೋಗ್ತಾರೆ, ಎಲ್ಲಿ ಬೇಕಾದ್ರೂ ಹೋಗ್ತಾರ. ಯಾಕೆ? ಎಲ್ಲಿದ್ದಾರೆ ಕೆಲ ನಿಶ್ಚಯ ಇಲ್ಲ ಅವರಿಗೆ, ಜ್ಞಾನನೂ ಇಲ್ಲ, ದಾರ್ಢ್ಯನೂ ಇಲ್ಲ. ಎಲ್ಲೋದ್ರು ತಾನು ಹೋಗ್ತಾನೆ, ನಮಸ್ಕಾರ ಮಾಡ್ತಾನೆ, ಪ್ರಸಾದ ತಗೋತಾನೆ, ಎಲ್ಲ ಮಾಡ್ತಾನೆ. ಅರ್ಥ ಇರಬೇಕಾದ್ರೆ ನಾವು ಅಂಗಡಿಗಳಿಗೆ ಅಲ್ಲಿ ಸಿಕ್ಕರಲ್ಲಿ ಹೋಗ್ತೀವ, ಇರೋ ಅಂಗಡಿಗಳೆಲ್ಲ ಹೋಗ್ತಾರೆ ಯಾರು ಕೂಡ. ಒಂದ್ ಕಡೆ ನಂಬಿಕೆ ಬಂದ್ರೆ ಅಲ್ಲಿ ಮೇಂಟೈನ್ ಮಾಡಕ್ ಹೋಗ್ತಾರೆ. ಸುಮ್ಮನೆ ಇಲ್ಲಿ ಸಿಕ್ಕಲ್ಲ ತಗೊಳೋದು. ಅದೇ ಸಣ್ಣ ಪುತ್ರ ತಗೊಳ್ಳಿ, ಭಾರಿ ದೊಡ್ಡ ತಗೊಳಕ್ ಕೊಟ್ಟಿಲ್ಲ ಅವನು, ಚಿಕ್ಕದೆ ಬಟ್ ಕ್ವಾಲಿಟಿ ಅಲ್ಲಿಗೆ ಹೋಗ್ಬೇಕು. ಆ ತರ ಹೇಗೋ ಅಂಗಡಿಯಲ್ಲಿ ಸೆಲೆಕ್ಟ್ ಮಾಡ್ತಾನೆ, ಎಲ್ಲ ಸೆಲೆಕ್ಟ್ ಮಾಡ್ತಾನೆ, ಮಾತ್ರ ಸೆಲೆಕ್ಟ್ ಮಾಡೋದೇ ಇಲ್ಲ. ಹಠಕ್ ಬಿಡ್ತಾನೆ, ಬಿಡಬಾರ್ದು. ನಾವ್ ಯಾವ್ದೋ ಅಂಗಡಿ ಹೋಗ್ತಿರ್ತೀವಿ ಅಂತ ತಿಳ್ಕೊಂಬೋಣ, ಇನ್ನೊಬ್ರು ಯಾರು ಹೇಳ್ತಾರೆ ಇನ್ನೂ ಚೆನ್ನಾಗಿದೆ, ತಕ್ಷಣ ಏನ್ ಮಾಡ್ತಾನೆ ಅವನು, ಅಲ್ಲಿಗೆ ಹೋಗ್ಬಿಡ್ತಾರೆ. ನಾವು ಗಂಡ ಅಂಗಡಿ ಬಿಟ್ಟು ಹೋಗೋದ್ರ ಅಂತ ಹೇಳೋದಿಲ್ಲ, ಕ್ವಾಲಿಟಿ ಬೇಕು ಅವನಿಗೆ ಅಷ್ಟೇ. ಅನಾದಿ ವೈಷ್ಣವ ಏವ, ಅನಾದಿ ವೈಷ್ಣವ ಏವ ದೇವತಾಸ್ತು ಸ್ವಭಾವತಃ, ಎಲ್ಲ ಕೂಡ ಮೊದಲೇ ಹೇಳ್ತಾರೆ, ಹೇಳಿಕೊಟ್ರೆ ಬರೋ ಸಂಗತಿಗಳಲ್ಲ. ನೆನ್ಪಿಟ್ಕೊಂಡಿರ್ತಾರೆ. ಒಂದ್ಸರ್ತಿ 2 ಸರ್ತಿ ಹೇಳಿದಾಗ ತಿಳ್ಕೊಂಡ್ಬಿಟ್ರೆ ಅವ್ರು ಹೇಳಿದ್ರೆ ಆಗುತ್ತೆ ಅಂತ ಅರ್ಥ. ಅವ್ರಿಗೆ ನೆನ್ಪಿಟ್ಕೋಬೇಕು. ಅವ್ರು ಯಾರಿಗೂ ಹೇಳದೆ ಹೇಳ್ಕೊಡ್ದು ಅಂತ ಅರ್ಥ. ಸ್ವರೂಪ ಗೊತ್ತಿಲ್ವಲ್ಲ, ನಾವು ಸ್ವರೂಪ ಹೇಗೆ ಕಂಡು ಹಿಡಿಬೇಕು? ಹೇಳ್ಬೇಕು. 1 ಸಲ 2 ಸಲ ಹೇಳ್ಬೇಕು. ಒಂದ್ಸರಿ ತಿದ್ಕೊಂಡ್ರೆ ನಂಬರ್ 1 ಅದು. ತಪ್ಪು ಮಾಡಿದ್ದಕ್ಕಿಂತ ತಿದ್ಕೊಂಡಿದ್ದು ಭಾರಿ ದೊಡ್ಡದು. 2 ಸರ್ತಿಗಾಲೇ ಸೆಕೆಂಡ್ ಗ್ರೇಡ್ ಅದು. ಅದಕ್ಕೆ ಹ್ಯಾಟ್ರಿಕ್ 3 ಆಗ್ಬಾರ್ದು. ಥರ್ಡ್ ಚಾನ್ಸ್, ಥರ್ಡ್ ವಾರ್ನಿಂಗ್ ಫೈನಲ್ ಇದ್ದಾಗಲೇ ಮುಗಿತಾರೆ. ಅವ್ರಿಗಿನ್ನು ಹೇಳಿ ಉಪಯೋಗ ಇಲ್ಲ ಅಂತ ಗೊತ್ತಾಯ್ತಾ? ಫಸ್ಟ್ ಟೈಮೇ ತಿಳ್ಕೊಂಡ್ಬಿಟ್ರೆ ಭಾರಿ ಗ್ರೇಟ್ ಅದು ಸ್ವಭಾವ. ತಿದ್ಕೊಡೋದೇ ಸಂಸಾರ, ತಿದ್ಕೊಳಕ್ಕೆ ಸಂಸಾರ ಇರೋದು. ಈ ಫಸ್ಟ್ ಕ್ವಾರ್ಟರ್ಲಿ ಯಾಕೆ ಮಾಡ್ತಾರೆ ಎಕ್ಸಾಮ್ಸ್ ಎಲ್ಲ? ಫೈನಲಿ ತಯಾರಾಗ್ಲಿಕ್ಕೋಸ್ಕರ. ಅದೇನೋ ತಯಾರು ಮಾಡ್ಕೊಳ್ಬೇಕೋಸ್ಕರ ಮಧ್ಯೆ ಮಾಡ್ತಾನೆ ಇರ್ಬೇಕು. ಅನಾದಿ ವೈಷ್ಣವ ಏವ, ಸಾಮಾನ್ಯವಾಗಿ ಪ್ರಿಪರೇಟರಿ ಇದರೆಲ್ಲ ಮಾರ್ಕ್ಸ್ ಕೊಡ್ತಾರಲ್ಲ, ಮಾರ್ಕ್ಸ್ ಅಲ್ಲಿ ಒಳ್ಳೆ ವಿದ್ಯಾರ್ಥಿ ಏನ್ ಮಾಡ್ತಾರೆ ಗೊತ್ತಾ? ಮಾರ್ಕ್ಸ್ ಎಲ್ಲಿ ಹೋಯ್ತು ಹುಡುಕ್ತಾರೆ ಫಸ್ಟ್. ಅವ್ರು ಎಲ್ಲಿ ಮಿಸ್ ಆಯ್ತು, ಯಾಕಂದ್ರೆ ಮುಂದೆ ಸರಿ ಮಾಡ್ಕೋಬೇಕಾದ ಅಲ್ಲಿ ಅವ್ರಿಗೆ. ಆ ತರ ಅವ್ರಿಗೆ ಮಾರ್ಕ್ಸ್ ಹೆಚ್ಚು ಬಂದಿರೋದು ಭಾರಿ ಮುಖ್ಯ ಅಲ್ಲ, ಎಲ್ಲಿ ಹೋಯ್ತು ಅನ್ನೋದು ಭಾರಿ ಮುಖ್ಯ ಅವ್ರಿಗೆ. ಅದನ್ನ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅದೊಂದೇ ದಾರಿ ಇರೋದು. ಆ ರೀತಿ ಪ್ರತಿ ದಿವಸ ಕೂಡ ಏನ್ ಮಾಡ್ಬೇಕು, ನಾವೀಗ ಎಲ್ಲಿ ತಪ್ಪಾಯ್ತು ಅದನ್ನ ಯೋಚನೆ ಮಾಡಿದ್ರೆ ಕರೆಕ್ಟ್ ಮಾಡ್ಕೊಳ್ಳೋದು ಬಹಳ ಸುಲಭ ಆಗತ್ತೆ. ಅದು ತಪ್ಪೇ ಮಾಡೋದಿಲ್ಲ ಅಂತಾಗ್ಲಿ, ಅದು ತಪ್ಪನ್ನೇ ಸರಿ ಅಂತಾಗ್ಲಿ ವಾಚಿಬಿಟ್ರೆ ಅವ್ನು ಉದ್ಧಾರ ಆಗೋ ಚಾನ್ಸೇ ಇರೋದಿಲ್ಲ. ಶಿವೇ ಸೂರ್ಯೇ ತಥಾ ದೇವಿಯಾಮ್, ನೋಡಿ ದೇವಿಯಾಮ್ ಸ್ವಭಾವ ಮಾನುಷರು ಯಾರು? ನಿತ್ಯ ಸಂಸಾರಿಗಳು. ಯಾವ್ದಕ್ಕೆ ಎಕ್ಸ್ಪ್ರೆಷನ್ ಗೊತ್ತಾ ಇದು? ಯಜಂತೆ ಸಾತ್ವಿಕ ದೇವಾನ್ ಯಕ್ಷ ರಕ್ಷಾಂಸಿ ರಾಜತಾಹ ಭೂತಾನ್ ಪ್ರೇತಗಣಾಂಶ್ಚಾನ್ಯೇ ತಾಮಸಾ ಜನ. ಭಗವದ್ಗೀತೆಗೆ ಇದಿಷ್ಟು ಭಾಷ್ಯ. ಅಲ್ಲಿ ಬರೆದಿರೋದೆಲ್ಲ ಇಲ್ಲಿ ಬರೀತೆ, ಎಷ್ಟೋ ವಿಷಯ ಬರೆದಿದ್ದಾರೆ. ಅನಾದಿ ವೈಷ್ಣವ ಏವ ದೇವತಾಸ್ತು ಸ್ವಭಾವತಃ. ಅನಾದಿ ವೈಷ್ಣವರೆಲ್ಲ ಸಾಮಾನ್ಯವಾಗಿ ದೇವತೆಗಳು, ಅಂದ್ರೆ ಎಕ್ಸೆಪ್ಷನ್ನೇ ಇಲ್ಲ. ವಿಪರೀತಾಸ್ತೋ ದೈತ್ಯಾ ಸದೈವ ಅನಾದಿ ಕಾಲತಃ. ಅನಾದಿ ಎಂಬುದನ್ನ ಸದೈವ ಎಂಬುದನ್ನ ಅಷ್ಟು ಒತ್ತು ಕೊಟ್ಟು ಹೇಳ್ತಾರೆ. ಸ್ವಭಾವ ಆದ್ದರಿಂದ, ಸ್ವಭಾವ ಪುಸ್ತಕ ಬರೋದಿಲ್ಲ ಆದ್ದರಿಂದ ಮತ್ತೆ ಹೇಳಿದ ಕೆಡದೆ ಹೋದರೆ ಸ್ವಭಾವ ಸರಿ ಇಲ್ಲ ಅಂತಾರೆ. ಆ ವಿಷಯಕ್ಕೆ ಎಲ್ಲದಕ್ಕೂ ಎಕ್ಸ್ಪ್ಲೇನ್ ಮಾಡಬಾರ್ದು, ಆ ವಿಷಯಕ್ಕೆ ಅದು ಸರಿ ಇಲ್ಲ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಬ್ಬರಿಗೂ ಕಾಮನ್. ಮಾನುಷ ಮಿಶ್ರ ಮತಯೋ ವಿಮಿಶ್ರ ಗತಯೋ ಪೀಚ. ಅದಿರ್ಲಿ, ನಾಳೆ ದಿವಸ ಕಂಟಿನ್ಯೂಷನ್. ಇವತ್ತು ಓದಿದ ಸರಿಯಾಗಿ ಜ್ಞಾಪಕ ಇಟ್ಕೊಂಡ್ರೆ ಭಗವದ್ಗೀತೆ ಅಧ್ಯಾಯ ಚೆನ್ನಾಗಿ ಅರ್ಥ ಆಗುತ್ತೆ. ಸ್ವರೂಪ ಅಂಬುದೇನು, ಸ್ವರೂಪ ಹೇಗಿರುತ್ತೆ, ಹೇಗೆ ನಿರ್ಣಯಿಸಬೇಕು, ಅನೇಕ ವಿಷಯಗಳು ಗೊತ್ತಾಗುತ್ತೆ. ಏನ? ಹಾ, ಹೌದೌದು ಹೌದು ಹೌದು ಹೌದು.
ಬರುತ್ತೆ. ಅದು ವಿಭೀಷಣ ಏನ್ ಮಾಡಿದ, ಭಾರಿ ಸುಲಭ ಅದು. ಒಂದು ಹೇಳಷ್ಟು ಹೇಳ್ಬೇಕು. ವಿಭೀಷಣ ಏನ್ ಮಾಡ್ದ, ಮತ್ತೆ ಅಪರಾಧ ಸಹಿಸ್ಕೊಂಡೇ ಇದ್ದ. ಒಂದು ಇದು ಬಂತು, ಮ್ಯಾಕ್ಸಿಮಮ್ ಆಗೋಯ್ತು, ಯುದ್ಧ ಆಗ್ಬಿಟ್ಬಿಟ್ಟ. ಅಲ್ಲಿವರೆಗೂ ನಾವು ಆದಷ್ಟು ಒಂದಾಗ್ರೆ ಸಂಸಾರ ಅಂತ ಹೇಳಿದ್ಮೇಲೆ ನೆನ್ಪಿಟ್ಕೊಳ್ಳಿ, ಎಲ್ಲಾ ಕ್ಲಾಸಲ್ಲೂ ಕೂಡ ಅಡ್ಮಿಷನ್ ಎಲ್ಲ ಮುಗಿದ ಮೇಲೆ ಎಲ್ಲಾ ಕ್ಲಾಸಿಗೂ ಕೂಡ ಒಬ್ಬರನ್ನೇ ಹಾಕೋದಿಲ್ಲ, ಮಿಕ್ಸ್ ಮಾಡಿಬಿಡ್ತಾರೆ ಸ್ಟೂಡೆಂಟ್ಸ್. ದಾಟ್ರು ಬುದ್ಧಿ ಎಲ್ಲ ಸೇರಿಸ್ಬಿಡ್ತಾರೆ. ಬುದ್ಧಿವಂತ ಕ್ಲಾಸ್ ಬೇರೆ ಮಾಡಿಬಿಟ್ರೆ ಪಜೀತಿ ಆಗುತ್ತಾಗ, ಗೊತ್ತಾಯ್ತಿಲ್ಲ. ಆಟ ಮಾಡೋರಿಗೂ ಪಜೀತಿನೇ, ಕೇಳೋರಿಗೂ ಎಲ್ಲ ಮಿಕ್ಸ್ ಆಗಿಬಿಟ್ರೆ ಏನಾಗುತ್ತಾರೆ, ಬ್ಯಾಲೆನ್ಸ್ ಮಾಡಕ್ ಸರಿ ಹೋಗುತ್ತೆ. ಅದೇ ದೇವ್ರು ಏನ್ ಮಾಡಿದಾರೆ ಗೊತ್ತಾ, ಅದು ಸೆಕ್ಷನ್ ಆಗುವ ಮನೆಗಳು ಹಾಕಿ ಮನೆಗಳಲ್ಲೂ ಮಿಕ್ಸ್ ಮಾಡಿಬಿಡ್ತಾರೆ ಪರಮಾತ್ಮ. ಮತ್ತೆ ಅದಾಗಿಲ್ಲ ಅಂದ್ರೆ ಭಾರಿ ಪುಣ್ಯವಂತ ಅರ್ಥ. ಅಂತದಾಗಿಲ್ಲ ಅಂದ್ರೆ ಒಳ್ಳೆ ಕ್ಲಾಸ್ ಸಿಕ್ಕಿದೆ ಪಾಠ ಮಾಡೋದಕ್ಕೆ, ಒಳ್ಳೆ ಕ್ಲಾಸ್ಗೆ ಬೆಸ್ಟ್ ಭಾರಿ ಖುಷಿ ಆಗುತ್ತೆ. ಒಳ್ಳೆ ಕ್ಲಾಸ್ ಸಿಕ್ಬಿಟ್ರೆ ಅದು ಎಲ್ಲದಕ್ಕೂ ತನಗೂ ಭಾರಿ ಉಪಯೋಗ ಆಗುತ್ತೆ. ಅದರಿಂದ ಆ ರೀತಿ ಆಗುತ್ತೆ. ಆದ್ರಿಂದ ಆಶ್ಚರ್ಯ ಯೋಚನೆ ಮಾಡಿಬಿಟ್ಟು ನಾವು ಏನ್ ಮಾಡ್ತೀವಿ ಗೊತ್ತಾ, ಒಂದು ಲೇಟಾಗಿ ಶುರು ಮಾಡ್ತೀವಿ, ಅದಕ್ಕೆ ಅವ್ರಿಗೆ ತಿಳಿಯಕ್ ಆಗೋದಿಲ್ಲ. ಚಿಕ್ಕಂದಿನಿಂದ ಕೊಟ್ಟು ಬಿಟ್ರೆ ಅದು ಬಹಳ ಸುಲಭ. ಅದರಿಂದ ಕೊನೆ ಪಕ್ಷ ನಮ್ಮ ಕಂಟ್ರೋಲ್ ತಪ್ಪು ಅಸ್ವತಂತ್ರ ಅನ್ನೋದು ಕಾಮನ್, ನನ್ ಮತ್ತೆ ಹೇಳ್ಬೇಕಾಗಿಲ್ಲ. ಇವತ್ತು ಯಾವ ಚೀಫ್ ಸೆಕ್ರೆಟರೀಸ್ ಆಲ್ಸೋ ಅಸ್ವತಂತ್ರರೇ, ಪ್ರತಿಯೊಬ್ಬರು ಅಸ್ವತಂತ್ರರೇ. ಅದು ಕಾಮನ್ ಫ್ಯಾಕ್ಟರ್. ಅದು ನಿಮ್ಮ ಕೆಲಸ ನಾವು ಮಾಡೋದಕ್ಕೆ ಮಾತ್ರ ನಮಗೆ ಏನಿದೆ ಅಧಿಕಾರ, ಕರ್ಮಣ್ಣೇವ ಅಧಿಕಾರ ಅಷ್ಟಿರೋದ್ರಿಂದ ಇದಕ್ಕೆ ಅಸ್ವಾತಂತ್ರ್ಯ ಅಂತ ಹೇಳ್ಬಾರ್ದು. ಏನ್ ಮಾಡಬೇಕು ಗೊತ್ತಿದೆ, ಪಾಠ ಮಾಡೋದು ಮಾಡಿಬಿಡೋದೆ. ಅಸ್ವಾತಂತ್ರ್ಯ ಅಂತ ಪಾಠ ಮಾಡೋದು ಕುತ್ಕೊಂಡ್ಬಿಟ್ರೆ ಸಾಧ್ಯ ಇಲ್ಲ. ತನ್ನ ಸಬ್ಜೆಕ್ಟ್ ಕೊಟ್ಟಿದ್ರೆ ಪಾಠ ಮಾಡ್ಲೇಬೇಕು. ಅದನ್ನ ಆದಷ್ಟು ಕೂಡ ಹುಡುಗರು ಎಷ್ಟೇ ದಡ್ಡ ಅಂತ ಗೊತ್ತಿದ್ರು ಕೂಡ ಅವ್ನು ಕೇಳಿದಾಗೆಲ್ಲ ಗೈಡ್ ಮಾಡ್ಲಿಕ್ಕೆ ಹೋಗ್ಬೇಕು. ಅಲ್ಲಿಗೂ ಫೇಲ್ ಆದ್ರೆ ನಾವು ಜವಾಬ್ದಾರರಲ್ಲ. ಬಟ್ ನಾವೇ ಅಶ್ಯೂಮ್ ಮಾಡ್ಕೊಂಡು ಬಿಟ್ರೆ ತಪ್ಪಾಗಿ. ಹಾ, ಬಿಟ್ಬಿಡ್ಬೇಕು. ಈಗಂತೂ ಬಿಡೋದು ಭಾರಿ ಸುಲಭ. ಅದಕ್ಕೆ ಹೇಳ್ತಾರೆ ಆಚಾರ್ಯರು ಹೇಳ್ತಾರೆ, ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ಅವರಿವರೆಲ್ಲ ಗುರವು ತದುತ್ತಮ ವಿರೋದ್ಧಾರ ಸಂತ್ಯಾಜ್ಯ ಗುರವೋಪಿತು. ಗುರು ಅಂದ್ರೆ ದೊಡ್ಡವರು. ಆ ವಿಭೀಷಣಗೆ ರಾವಣ ಅಣ್ಣ, ಅಣ್ಣ ಅಂದ್ರೆ ಅಪ್ಪ ಇದ್ದಾಗೆ. ಯಾಗ ಮಾಡಬಾರದು, ಈ ಸ್ಟೇಜಲ್ಲಿ ಮಾಡಬಹುದು ಅಂತ ಹೇಳಿ ಅವ್ರು ಬಿಟ್ಟು ಬಿಡ್ಬೇಕು. ಅಷ್ಟೇ, ದೊಡ್ಡವ್ರನ್ನೇ ಬಿಟ್ಟು ಬಿಡ್ಬೇಕು, ಚಿಕ್ಕವ್ರನ್ನ ಬಿಡ್ಬೇಕು ಮತ್ತೆ ಹೇಳ್ಬೇಕಾಗಿಲ್ಲ. ಅಷ್ಟರ ಮಟ್ಟಿಗೆ ಅದ್ರಲ್ಲಿ ವಿಶ್ವಾಸ ಇರೋದು ತುಂಬಾ ಸೂಕ್ಷ್ಮ ವಿಚಾರ. ಬಟ್ ಅದರ್ವೈಸ್ ಬಿಡಬಾರ್ದು. ಆದಷ್ಟು ಮೊದಲು ಹೇಳ್ಬೇಕು. ಹೇಳೋ ಸ್ಟೇಜ್ ಮುಗಿದ ಮೇಲೆ ಏನ್ ಮಾಡ್ಬೇಕು, ಇನ್ನಾಗದಿಲ್ಲ ಅಂದ್ರೆ ಸಪರೇಟ್ ಆಗಿರ್ಬೋದು, ಏನ್ ತೊಂದರೆ ಇಲ್ಲ. ಮಾರಿ ಗಲಾಟೆ ಮಾಡಿ ಇವತ್ತಂತೂ ಸಾಮಾನ್ಯವಾಗಿ ಸಪರೇಟ್ ಆಗಿರ್ತಾರೆ, ಅದರಿಂದ ಪ್ರಶ್ನೆ ಬರೋದೇ. ಹಿಂದೆಲ್ಲ ಮನೆ ಬಿಡಿಸೋದು ಸುಲಭದ ಕೆಲಸ ಇರಲಿಲ್ಲ. ಈಗ ಭಾರಿ ಸುಲಭ. ಒಂದೇ ಊರಲ್ಲಿ ಇರ್ತಿದ್ರು, ಒಂದೇ ಮನೇಲಿ ಇರ್ತಿದ್ರು, ಜಾಯಿಂಟ್ ಫ್ಯಾಮಿಲಿ ಆಗಿರ್ತಿತ್ತು. ಸುಲಭ ಬಿಡೋದು ಸಾಧ್ಯ ಇರಲಿಲ್ಲ. ಆರಾಮ ಬಿಟ್ಬಿಡ್ತಾರೆ. ಅದನ್ನು ಮಾಡೋಷ್ಟು ಧೈರ್ಯ ಇರ್ಬೇಕು ನಮಗೆ, ಅಷ್ಟೇ. ಇಲ್ಲೋದಾಗದೆ. ಹಾ